ಮೂರನೇ ಕಲೆಯೊಳಗೆ ದೇಹ ತೀನ್ಕ ಮೈ ದ್ರಷ್ಟಾಹು ಅನ್ನುವ ಮೂರನೇ ಕಲೆಯೊಳಗೆ ಇಲ್ಲಿ ಪರ್ಯಂತರವಾಗಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳ ಬಗ್ಗೆ ಹೇಳ್ಕೊತ ಬಂದು ಆಮೇಲೆ ಅವು ನಾನು ಅಲ್ಲ ಮತ್ತು ನನ್ನೂ ಅಲ್ಲ ಅನ್ನೋದನ್ನು ಅದು ಮನಮುಟ್ಟುವಂತೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಕೋತು ತಿಳಿಸುವುದು ಬಂದಿದ್ದಾರೆ. ಈಗ ಏನು ನಡೆಸಬೇಕಾಗೈತಿ ಅಂದ್ರೆ ಪ್ರಶ್ನೆ ಇನ್ನೊಂದು ಉಳಿದೈತಿ. 78ನೇ ಪ್ರಶ್ನೆ ಸಂಖ್ಯೆ 78 ಹಿಂದಿ ಗ್ರಂಥದಲ್ಲಿ 94ನೇ ಪುಟ 78 ಪ್ರಶ್ನೆ ಸಿಕ್ಕೈತಿ. ಅಂದಪನ ಆದಿಕ್, ಅಂದಪನ ಅಂದ್ರೆ ಮಂದ ಅಂದ ಪಟು ಇವು ಮೂರು ತಗೋಬೇಕು. ಅಂದ ಅಂದ್ರೆ ಪೂರ ಇಂದ್ರಿಯಗಳು ಇಲ್ಲದೆ ಇರತಕ್ಕಂಥದ್ದು. ಮಂದ ಅಂದ್ರೆ ಅದಾವ ಆದ್ರೆ ಇಲ್ಲ ಅಂತನೂ ಹೇಳಕ್ ಬರಂಗಿಲ್ಲ, ಅದಾವ ಅಂತನೂ ಹೇಳಕ್ ಬರಲ್ಲ, ಮಧ್ಯಮ ಪ್ರಮಾಣದಲ್ಲಿ ಇರತಕ್ಕಂಥದ್ದು. ಪಟುಪನ ಅಂದ್ರೆ ಅತಿ ಸ್ಪಷ್ಟವಾಗಿರಲ್ಪಟ್ಟಂಥದ್ದು. ಇವು ಮುಂತಾದ ಧರ್ಮಗಳೇನದಾವಲ್ಲ ಇಂದ್ರಿಯ ಧರ್ಮಗಳು, ಅವ್ರ ಮಂದಪನ ಅವ್ರ ಪಟುಪನ ಮೈ ನಹಿ ಅವ್ರ ಮೇರೆ ನಹಿ ಏಕೈಸೆ ಜಾನ, ಇವು ನಾನೂ ಅಲ್ಲ ಮತ್ತು ಇವು ನನ್ನೂ ಅಲ್ಲ ಅನ್ನೋದು ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಅನ್ನೋದು ಒಂದು ಶಿಷ್ಯನ ಪ್ರಶ್ನೆ. ಇಂದ್ರಿಯನೇ ನನ್ನೂ ಅಲ್ಲ ಅಂದ ಬಳಿಕ ಇಂದ್ರಿಯ ಧರ್ಮಗಳು ಹೆಂಗೆ ನಾನು ಹಾಕವು? ಇವು ಅಂಧತ್ವ ಮಂದತ್ವ ಪಟುತ್ವ ಎದ್ರ ಧರ್ಮ ಇವು? ಇಂದ್ರಿಯ ಧರ್ಮಗಳದಾವ. ಮತ್ತು ಅವು ನನ್ನ ಅಲ್ವೇ ಅಲ್ಲವು, ಇಂದ್ರಿಯ ಧರ್ಮಗಳದಾವು. ಹೇಳ್ತಾರೆ ಉತ್ತರ. ನೇತ್ರಾಧಿಕ ಇಂದ್ರಿಯ ಅಂದ್ರೆ 5 ಜ್ಞಾನೇಂದ್ರಿಯ. ಅಧಿಕ ಅಂದ್ರೆ ಮುಂತಾದವುಗಳು ಅಂದ್ರೇನು, ನೇತ್ರವನ್ನು ಬಿಟ್ಟು ಇನ್ನು ಉಳಿದ 4 ತಗೋಬೇಕು ಅಂತೇಳಿ. नेत्राधिक इंद्रिय आप आपके विषयों को कछु भी ग्रहण न करे सो तिनका अंधपना आदिक है तिसको भी मैं जानता हूँ. ನೇತ್ರಾದಿ ಇಂದ್ರಿಯ ಕಣ್ಣು ಕಾಣದೇ ಇರೋದು ಅವ್ರಿಗೆ ಗೊತ್ತಾಕೈತಿ, ನಾ ಕೂಡಿದ್ದೀನಿ ಅಂತಾನ. ಕಣ್ಣು ಕಾಣದೇ ಇರ್ತಕ್ಕಂಥವನು ನಾ ಕೂಡಿದ್ದೀನಿ ಅಂತಾನ. ಬಾಯಿ ಬರದೇ ಇರ್ತಕ್ಕಂಥವನು ಸೊನ್ನೆ ಮೂಲಕವಾಗಿ ನನಗೆ ಮಾತು ಬರೋದಿಲ್ಲ ಅಂತಾನ. ಕಿವಿ ಕೇಳದೇ ಇರ್ತಕ್ಕಂಥವನು ಕಿವಿ ತಿಳಿ ಅಂದ್ರೆ ಅದರ ಅಭಾವಗಳ ಜ್ಞಾನ ಅವನಿಗೆ ಆಕೈತಿ. ಇಲ್ಲಿ ಹೇಳಾಕತ್ತಾರೆ ಏನಂದ್ರು, ಭಾವ ಅಭಾವ ಎರಡನ್ನೂ ಅರಿಯುವಂಥವನು ನೀನು ಬ್ಯಾರೆ ಇದೆ ಅನ್ನೋ ಉದ್ದೇಶದಿಂದನೇ ಅದನ್ನು ಹೇಳಾಕತ್ತಾರೆ. ಇಂದ್ರಿಯಗಳು ಟೋಟಲಿ ಒಟ್ಟ ಕೆಲಸ ಮಾಡದೇ ಇರೋದು ನನಗೆ ಗೊತ್ತಾಕೈತಿ. ವಿಷಯಂಕು ಸ್ವಲ್ಪ ಗ್ರಹಣ ಕರೆ ಸೋ ತಿನ್ಕ ಮಂದಪನ ಹೈ ತಿಸ್ಕು ಬಿ ಮೈ ಜಾನ್ತಾ ಹೂँ. ವಯಸ್ಸಾದ ನಂತರ ಕಿವಿ ಮಂದ್ ಕೆಳಕ್ಕೆ ಪ್ರಾರಂಭ ಆಕ್ಕವ, ಕಣ್ಣು ಮಂದ್ ಕೆಳಕ್ಕೆ ಪ್ರಾರಂಭ ಆಕ್ಕವ. ಅವಾಗ ಓಡ್ತಿದ್ದೀವಿ, ಓಡಾಕ್ ಬರಂಗಿಲ್ಲ, ಪೂರಾ ನಿತ್ತೂ ಇಲ್ಲ ಓಡುವುದೂ ಇಲ್ಲ, ಮಧ್ಯಮ ಪರಿಮಾಣದಲ್ಲಿ ಅದಾವ. ಇದಕ್ಕೇನಂತಾರೆ ಮಂದಪ್ಪನ ಅಂತ ಕರೀತಾರೆ. ವಿಷಯಂಕು ಸ್ಪಷ್ಟ ಗ್ರಹಣ ಕರೆ ಸೋ ತಿನ್ಕ ಪಟುಪನ ಹೈ ತಿಸ್ಕು ಬಿ ಮೈ ಜಾನ್ತಾ ಹೂँ. ಇಷ್ಟು ವಯಸ್ಸಾದರೂ ನನಗೇನು ಒಂದು ಸ್ವಲ್ಪ ಕಣ್ಣಿನ ಆಪರೇಷನ್ ಆಗಿಲ್ಲ, ಚಸ್ಮಾನೂ ಇಲ್ಲಪ್ಪ, ಭಾರಿ ಕಾಣ್ತಾವ ನನ್ನ ಕಣ್ಣತಾನ ಅಂದ್ರೆ ಅದ್ರ ಸ್ಪಷ್ಟತೆಯೂ ಅರಿತಾನ, ಅರಿದೇ ಇರೋದು ತಿಳಿತಾನ, ಅಥವಾ ಮತ್ತೆ ಮಂದ ಇದ್ದುದನ್ನು ತಿಳಿತಾನೆ. ಯಾತೆ ಮೈ ನಹಿ ಅವ್ರ ಮೇರೆ ನಹಿ ಈ ಇಂದ್ರಿಯನ್ಕೆ ಧರ್ಮ ಹೇ. ಆದ್ದರಿಂದ ಇವು ನಾನೂ ಅಲ್ಲ ಮತ್ತು ನನ್ನೂ ಅಲ್ಲ, ಈ ಮೂರು ಧರ್ಮಗಳು ಇಂದ್ರಿಯಗಳದಾವ. ಮೈನ್ ಕಾ ಜಾನ್ಯವಾಲ ದೃಷ್ಟ ಘಟ ದೃಷ್ಟಾಕಿ ನ್ಯಾಯ ಇಂತೆ ನೇರಾಹು. ನಾನು ಈ ಇಂದ್ರಿಯ ಧರ್ಮಗಳು ಅರಿತಕ್ಕಂಥವನು ಇವುಗಳಕ್ಕಿಂತಲೂ ಬ್ಯಾರೇ ಇದ್ದೀನಿ. ಇಸ್ ರೀತಿಸೆ ಸೂಕ್ಷ್ಮ ದೇಹಕ ಮೈ ದ್ರಷ್ಟಾಹು. ಇಲ್ಲಿ ಪರ್ಯಂತರವಾಗಿ ಏನು ಮಾಡಿದ್ರು, ಸೂಕ್ಷ್ಮ ದೇಹವನ್ನು ಕೂಡ ತೆಗೆದೇನು ಮಾಡಿದ್ರು, ಕಡೆ ಕೆಟ್ಟರು. ಸ್ಥೂಲ ಶರೀರನೂ ಇಟ್ಟಾರೆ, ಸೂಕ್ಷ್ಮ ಶರೀರನೂ ಇಟ್ಟಾರೆ. ಈ ನೋಡ್ದು ಯಾವುದು ಕಾರಣ ಶರೀರ ಒಂದ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ 3 ಶರೀರ ಇರ್ತಾವ, ತನುತ್ರಯ ಅಂತಾರೆ. ಎಲ್ಲ ತಕ್ಕೋತ್ ಕಡೆ ಉಳಿದ ನೀನು ಅಂತ ಹೇಳೋ ಸಲುವಾಗಿನೇ 3 ದೇಹಗಳು, ಪಂಚಕೋಶಗಳು, 3 ಅವಸ್ಥೆಗಳು ಇವೆಲ್ಲವನ್ನ ತೆಗಿತಾ ಹೋಗ್ತಾರೆ, ಕಳೆದುಳಿದ ನ್ಯಾಯದಂತೆ. ಕಾರಣ ಶರೀರ ಕಾ ಮೈ ದ್ರಷ್ಟಾ ಹೂँ ದೃಶ್ಯಾಶ್ರಯಭೂತ ದ್ರಷ್ಟ. ಯಾರು ದೃಶ್ಯವನ್ನು ಅರಿತಾರಂದ್ರೇನು, ಅವ ಚೇತನ ಪುರುಷನಾಗಿರ್ಬೇಕು. ಇವೆಲ್ಲ ನಮ್ಮ ಮುಂದೆ ಕೂತವನ್ನ ಮೂಲಕ ಇವೆಲ್ಲ ದ್ರಷ್ಟ ಆಗಂಗಿಲ್ಲ. ಇವು ಜಡ ಪದಾರ್ಥ ಅದಾವ. ದ್ರಷ್ಟ ಯಾರಿಗೆ ಬರ್ತೈತಿ? ಅರಿಯುವಂಥ ಚೇತನಿಗೆ ಬರ್ತೈತಿ. ಈ ಕಾರಣ ಶರೀರ ಅಂದ್ರೆ ಅಜ್ಞಾನ. ಇದಕ್ಕೆ ಯಾಕೆ ಕಾರಣ ಹೇಳ್ತಾರ ಅವ್ರು ಮುಂದೆ. ಪ್ರಶ್ನೆ ಸಂಖ್ಯೆ 79. ಕಾರಣ ದೇಹ ಸೋ ಕ್ಯಾ ಹೈ. ಕಾರಣ ದೇಹವೆಂದರೆ ಏನು? उत्तर, पुरुष जब सुसुप्ति ते उठे तब कहता है कि आज मैं कछु भी नहीं जानता भया, इसलिए सुसुप्ति विषय अज्ञाने ऐसा सिद्ध हुए है. ನನ್ನ
ನನಗೇನು ಗೊತ್ತಾಗಿಲ್ಲ, ನೀವು ಮಾತಾಡಿದ್ದು ಮಳೆ ಬಂದದ್ದು ಗೊತ್ತಾಗಿಲ್ಲ, ಮಳೆ ಬಂದದ್ದು ಒಟ್ಟ ಆಗಿಲ್ಲ. ಅಜ್ಞಾನ ಅಂದ್ರೆ ಏನು? ಗೊತ್ತಿಲ್ಲ ಅನ್ನೋದೇ ಅಜ್ಞಾನ. ಅಜ್ಞಾನ ಅಂತ ಹಿಂಗೆ ಏನೋ ಒಂದು ಪದಾರ್ಥ ಇರ್ಬೇಕು, ವಸ್ತು ಇರ್ಬೇಕಂತ ಹಿಂಗಲ್ಲ. ನನಗೆ ಗೊತ್ತಿಲ್ಲ ಅನ್ನೋದೇ ಅಜ್ಞಾನ ಅದ. ಅದಕ್ಕೆ ರಾತ್ರಿ ಮಾಡಿ ಸುಸುಪ್ತಿ ಒಳಗಲ್ಲಿ ಏನು ಸಿದ್ಧಾತು? ಅಜ್ಞಾನ ಸಿದ್ಧಾತು. ಯಾಕ? ಅಜ್ಞಾನಕ್ಕೆ ವಿಶೇಷ ಅವಸ್ಥಾಕು ಸುಸುಪ್ತಿ ಕೈಯೇ. ಅಜ್ಞಾನದೇ ಒಂದು ವಿಶೇಷ ಅವಸ್ಥೆ ಅದು ಸುಸುಪ್ತಿ ಅಂದ್ರೆ. ಗೊತ್ತಾಗ್ತಿಲ್ಲ? ಅಂತಃಕರಣದ ಒಂದು ವಿಶೇಷ ಅವಸ್ಥಾಕ್ ಮನ ಅಂತ. ಅಂತಃಕರಣಕ್ಕೆ ವಿಶೇಷ ಅವಸ್ಥಾಕು ಮನ ಕೈ, ಅಜ್ಞಾನಿಕೆ ವಿಶೇಷ ಅವಸ್ಥಾಕು ಸುಸುಪ್ತಿ ಕೈ. ಅವ್ನ ವಿಶೇಷ ಏನಪ್ಪ ಅಂತ ಹಿಂಗೆ ಹೇಳ್ತಿರ್ತೀವ ನಾವು. ಇಲ್ಲಿ ಟಿಪ್ಪಣಿ ಬಂದೈತಿಲ್ಲ 58. सुसुप्ति से उठा जो पुरुष तिसको मैं कछु भी नहीं जानता भैया ऐसा ज्ञान हुए है, सो ज्ञान अनुभव रूप नहीं है. ಸುಸುಪ್ತಿಯಿಂದ ಎದ್ದ ನಂತರ, ಜಾಗೃತ ಅವಸ್ಥಾಕ ಬಂದ ನಂತರ, ನನಗೆ ರಾತ್ರಿ ಮಾಡಿ ಮಳೆ ಆಗಿದ್ದು ಗೊತ್ತಿಲ್ಲ, ನೀವು ಮಾತಾಡಿದ್ದು ಗೊತ್ತಿಲ್ಲ, ಏನು ಊಟ ಮಾಡಿ ಮುಕ್ಕೊಂಡ ನನಗೆ ನಿದ್ದಿನೇ ಹತ್ತು, ಅದು ನನಗೇನು ಗೊತ್ತಿಲ್ಲ ಅಂತ ಬೆಳಿಗ್ಗೆ ಎದ್ದು ಏನು ಅನ್ನಾಗತ್ತನಲ್ಲ, ಅದು ಅನುಭವ ಅಲ್ಲ. ಅದು ಅನುಭವ ಅಲ್ಲ. ಯಾಕ ಅಂತ ಕೇಳಿದ್ರೆ ವರ್ತಮಾನ ಸಂಬಂಧಕ್ಕೂ ಅನುಭವ ಕೈಯೇ. ಲಕ್ಷಣ ಬೇಕಾಕವ, ಲಕ್ಷಣ ಇದ್ರೆ ಕುಣ್ಸಾಕ್ ಬರ್ತೈತಿ. ವರ್ತಮಾನದಲ್ಲಿ ನಡೆಯುವಂಥ ವ್ಯವಹಾರಗಳಿಗೆ ಅಷ್ಟೇ ಅನುಭವವೆನ್ನುತ್ತಾರೆ. ನಿನ್ನೆ ತಿಂದಿದ್ದು ಇವತ್ತು ನಾವು ಹೇಳಕತ್ತೀವಿ ಅಂದ್ರೆ ಅದು ಅನುಭವ ಅಲ್ಲ. ಮೊನ್ನೆ ನಿನ್ನೆ ಅಚ್ಚೆ ಮೊನ್ನೆ ಆಗಿದ್ದು ಘಟನೆಗಳು ನಾವು ಈಗೇನು ಹೇಳ್ತೀವಲ್ಲ ಅದು ಅನುಭವ ಅಲ್ಲ. ಇವತ್ತೇನು ನೋಡಾಕತ್ತೀವಿ, ಇವತ್ತೇನು ಶಾಸ್ತ್ರ ಕೇಳಾಕತ್ತೀವಿ, ಇದು ಅನುಭವ. ವರ್ತಮಾನ ಸಮಯದಲ್ಲಿ ನಡೆಯಲ್ಪಟ್ಟಂಥ ವ್ಯವಹಾರಕ್ಕೆ ಅನುಭವವೆನ್ನುತ್ತಾರೆ. ಅವ ಸುಸುಪ್ತಿಯಲ್ಲಿ ಅನುಭವ ಮಾಡಲ್ಪಟ್ಟಂಥ ವಿಷಯವನ್ನ ಬೆಳಿಗ್ಗೆ ಎದ್ದು ಹೇಳಾಕತ್ತನ ಅಂದ್ರೆ ಅದು ಸ್ಮೃತಿ ಐತಿ. ಸುಸುಪ್ತಿಯೊಳಗೆ ಅನುಭವ ಮಾಡಿದಾನ, ಅದರ ಸಂಸ್ಕಾರ ಉಳ್ಕೊಂಡವ, ಬೆಳಿಗ್ಗೆ ಎದ್ದು ಅದ್ರ ಸ್ಮೃತಿ ಮಾಡಕತ್ತಾನ. अनुभव रूप नहीं है, किंतु सुसुप्ति काल विषय अनुभव किए अज्ञान की स्मृति है. ಬೆಳಿಗ್ಗೆ ಎದ್ದೇನು ಹೇಳಾಕತ್ತಾನಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿ, ಅದು ಏನೈತಿ? ಸ್ಮೃತಿ ಐತಿ. तिस स्मृति का विषय सुसुप्ति काल का अज्ञान है. ಸ್ಮೃತಿ ವಿಷಯ ಯಾವ್ದೈತಿ? ಅಲ್ಲಿ ಸುಸುಪ್ತಿಯಲ್ಲಿ ಅನುಭವ ಮಾಡಲ್ಪಟ್ಟಂತ ಅಜ್ಞಾನ ಐತಿ. ಬೆಳಿಗ್ಗೆ ಏನ್ ಹೇಳಾಕತ್ತಾನಲ್ಲ ಅದು ಅನುಭವ ಅನ್ಬಾರ್ದು, ಅದಕ್ಕೆ ಸ್ಮೃತಿ ಅನ್ನಬೇಕು. ಯಾವುದು ಅನುಭವ ಇರ್ತದ ಅದೇ ಸ್ಮೃತಿ ಆಕೈತಿ. ಅಜ್ಞಾತ ವಸ್ತುವಿನ ಬಗ್ಗೆ ನಮಗೆ ಸ್ಮೃತಿ ಆಗಂಗಿಲ್ಲ, ಜ್ಞಾತ ವಸ್ತುವಿನ ಬಗ್ಗೆನೇ ಸ್ಮೃತಿ ಆಕೈತಿ. ನಮ್ಗೆ ಗೊತ್ತಿರೋದು ವಸ್ತುವಿನ ನನಗೆ ಅದನ್ನ ನೋಡ್ಬೇಕು, ತಿನ್ಬೇಕು, ಮುಟ್ಬೇಕಂತ ಆಕೈತು ಇಲ್ಲ. ಒಂದು ಪ್ರಶ್ನೆ ಬರ್ತದೆ, ನನಗೆ ನಿತ್ಯ ಸುಖ ಪ್ರಾಪ್ತಿ ಮಾಡ್ಕೋಬೇಕು ಅಂತೇಳಿ ಶಾಸ್ತ್ರದಾಗ ಪ್ರವೃತ್ತಿ ಆಗ್ತಾನೆ. ಗುರುವಿಗೆ ಶರಣಾಗತನಾಗ್ತಾನೆ. ಅಂತ ಸುಖ ಪ್ರಾಪ್ತಿ ಮಾಡ್ಕೋಬೇಕತ್ತಾನ, ನಿತ್ಯ ಸುಖ ಪ್ರಾಪ್ತಿ ಮಾಡ್ಕೋಬೇಕು, ಮೋಕ್ಷವನ್ನ ಪಡ್ಕೋಬೇಕು ಅಂತೇಳಿ ಆಸೆ ಆಕಾಂಕ್ಷೆಗಳು ಇವನಿಗೆ ಹಾಕವ. ಎದರದ ಆಸೆ ಆಕಾಂಕ್ಷೆ ಹಾಕವ ಅಂತ ಹೇಳದನ? ಯಾವುದು ಅನುಭವ ಮಾಡಿದೀವಿ ಅದರದ ನೆನಪಾಕೈತಿ, ಅದನ್ನ ಪಡ್ಕೋಬೇಕು ಅಂತೇಳಿ ಪ್ರವೃತ್ತಿ ಹಾಕಿವಿ ಅಂತ ಹೇಳದನ. ಅಂದ ಬಳಿಕ ಇವ ಬ್ರಹ್ಮಾನಂದ ಪಡ್ಕೋಬೇಕತ್ತನಾಕತನ ಅಂದ ಬಳಿಕ ಇದು ಮೊದಲು ಅನುಭವ ಮಾಡೇನೇ ನೀವ, ಮತ್ ಮಾಡಿಲ್ಲ ಅಂದ್ರೆ ಇವ ಯಾಕೆ ಅದನ್ನ ಪಡಿಕೋಬೇಕಂತ ಆಸೆ ಪಡಾಗತ್ತನ? ಪ್ರಶ್ನೆ ಬರೋಬ್ರಿ ಐತಿ, ಅದು ಭಾರಿ ಪ್ರಶ್ನೆ ಐತಿ. ಅದು ನಿಮ್ಗೆಲ್ಲ ಹಗರ್ ಕನ್ಸಾಗತ್ತಿರ್ಬೇಕು. ಅಲ್ಲ, ಅದನ್ನ ಪಡ್ಕೋಬೇಕಂತ ಪ್ರವೃತ್ತಿ ಯಾಕೆ ಆಗತ್ತೆ? ನೀವು ಅದ್ರಾಗ ಏನೋ ಒಂದು ಗಮ್ಮತ್ ಐತಿ ಅಂತ ಪ್ರವೃತ್ತಿ ಆಗತ್ತನು? ಮೊದಲ ಬ್ರಹ್ಮ ಸ್ವರೂಪ ಇತ್ತಂದ್ರೆ ಮತ್ತೀಗ ಅನಾದಿ ಕಾಲದಿಂದ ಜನ್ಮ ಮಾಡಿದಾಗ ಯಾಕೆ ಬಿದ್ದ ನೀವು? ಯಾವಾದನ್ನ ಅನುಭವ ಮಾಡಿರ್ತೀವಿ, ಯಾವಾದ್ರದ ಸಂಸ್ಕಾರ ಉಳಿತ. ಯಾಕಪ್ಪ ಅಂದ್ರ ಅನೇಕ ಜನ್ಮ ಸಂಘ ಸಂಸ್ಕಾರಗಳ ಮೂಲಕವಾಗಿ ಇವನಿಗೆ ಏನಾಯ್ತು? ದೃಢ ಆಗಬೇಕಾದ ಜ್ಞಾನ ಅದೃಢ ಜ್ಞಾನ ಆಯ್ತು ಅಂತ ಹಿಂದೆ ಹೇಳ್ಕೊಂಡ್ ಬಂದಿದ್ದಾರು. ಯಾವಾದ್ರದ ಸಂಸ್ಕಾರ ಇರ್ತಾವ ಅದ್ರಾಗನೆ ಪ್ರವೃತ್ತಿ ಮಾಡಕ್ ಹಸ್ತೈತಿ. ಸಂಸ್ಕಾರ ಎದರ್ದಿರ್ತೈತಿ? ಅದರಲ್ಲಿನೇ ಪ್ರವೃತ್ತಿ ಮಾಡಕ್ ಹಸ್ತೈತಿ. ಅನೇಕ ಜನ್ಮದ ಸಂಸ್ಕಾರ ಕರುವಿಗೆ ಇದ್ದಿರೋದ್ರಿಂದ ತಾಯಿ ಹಾಲು ಕುಡಿಯಾಕ ಅದಕ್ಕೆ ಯಾರು ಕಲ್ಸಂಗಿಲ್ಲ, ತಾನ ಪ್ರವೃತ್ತಿ ಆಕೈತಿ. ಮದ್ವಿ ಮಾಡ್ಕೋ ಅಂತ ನಿನಗೆ ಯಾರು ಹೇಳಂಗಿಲ್ಲ, ಅನೇಕ ಜನ್ಮದಲ್ಲಿ ಅದನ್ನ ಮಾಡಿ ಬಂದು ತಿಳ್ಕೊಂಡೇ ಪ್ರವೃತ್ತಿ ಹಾಕಿ. ಹಂಗ ಬ್ರಹ್ಮಜ್ಞಾನ ನೀ ಮೊದಲು ಅನುಭವ ಮಾಡ್ಕೊಂಡಾಗನೇ ಪ್ರವೃತ್ತಿ ಆಗಕ್ ಬರ್ತದ.
ಮತ್ತು ಮೊದಲ ಬ್ರಹ್ಮಜ್ಞಾನ ನೀ ಪಡ್ಕೊಂಡಿದ್ದಿ ಅಂದ್ರೆ ನಿನಗೆ ಈಗ ಯಾಕೆ ಜನ್ಮ ಬತ್ತು? ಹೇಳಿ. ಹಾ, ಅದಕ್ಕೆ ಉತ್ತರ ಏನು ಕೊಡ್ಬೇಕು ಅಂದ್ರೆ, ಶಾಂಪಲ್ ನೋಡೇ ನೀವು ಏನ್ ಮಾಡ್ಯ ನೀವು? ಶಾಂಪಲ್ ನೋಡ್ಯಾನ. ಸುಸುಪ್ತಿ ಒಳಗ ನಿರ್ವಿಷಯ ಆನಂದ ಐತೆ ಇಲ್ಲಿ. ಯಾವ ಆನಂದ ಐತೆ ಇಲ್ಲಿ? ನಿರ್ವಿಷಯ, ವಿಷಯರಹಿತವಾದಂಥ ಆನಂದ ಐತಿ ಸುಸುಪ್ತಿ ಒಳಗ. ಮತ್ತು ಇಷ್ಟು ಕ್ಷಣಿಕವಾದಂಥ ಸುಸುಪ್ತಿ ಒಳಗನೆ ಇಷ್ಟು ಆನಂದ ಅನ್ಬೇಕ, ಇನ್ನು ಅಲ್ಲೇ ಇಟ್ಟಿರಬಾರ್ದು. ಅವ್ರು ಯಾರೇ ಸ್ವೀಟ್ ಮಾಡ್ಲಿಕ್ಕೆ ಹೋರಿ, ನೀವು ಹಣ್ಣು ಹಂಪಲ ತೊಳಕ್ಕೆ ಹೋರಿ ಮೊದಲು ಒಂದು ಇಟ್ಟು ಕೊಡ್ತಾರೋ, ಅದನ್ನ ರುಚಿ ನೋಡಿದ್ರೆ ನೀವು ಬಿಡಬಾರ್ದ. ಹಾಗೆ ನಾವು ಸುಸುಪ್ತಿ ಒಳಗೆ ರುಚಿ ನೋಡಿದೀವಿ. ಅದು ಆನಂದ ಏನು ಸುಸುಪ್ತಿ ಒಳಗೈತಿ, ಅದು ಆವರಣ ಸಹಿತ ಐತಿ. ಇನ್ನು ನಾವೇನು ಶಾಸ್ತ್ರ ಗುರು ಮೂಲಕವಾಗಿ ಪಡ್ಕೊಳಕತ್ತೀವಿ ಅದು ನಿರಾವರಣ ಆನಂದ, ಅಂದ್ರೆ ಅಜ್ಞಾನ ಕಳ್ಕೊಂಡು ಬಳಕ ಪಡೆಯುವಂಥ ಆನಂದ. ಗೊತ್ತಾತು? ಯಾವಾಗ ಅನುಭವ ಮಾಡಿರ್ತೀವಿ ಅದರದ ಸ್ಮೃತಿ ಹಾಕದ, ಅದನ್ನ ಪಡ್ಕೋಬೇಕತ್ತೀವಿ ಅನ್ನೋದು ಇದು ಪ್ರಬಲ ದೃಷ್ಟಾಂತ. ಟಿಪ್ಪಣಿ ಮುಗಿತಲ್ಲ, ಮ್ಯಾಗ ವಿಷಯ ಕಡಿಬೇಡಿ. सुसुप्ति ಒಳಗೆ अज्ञान आदंत सिद्धातु। जागृत विषय भी मैं ब्रह्म को जानता नहीं, ऐसा मेरी मुझको खबर नहीं। मैं नहीं जानता हूँ, मैं वह नहीं जानता हूँ, इस अनुभव का विषय अज्ञान है। ಜಾಗೃತದ ನನಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತನಲ್ಲ, ಇದು ಮಾತ್ರ ಸ್ಮೃತಿ ಅಲ್ಲ, ಇದು ಯಥಾರ್ಥ ಅಂದ್ರೆ ಅನುಭವ ವರ್ತಮಾನ ಕಾಲದ ಸಂಬಂಧ ಐತಿ. ಜಾಗೃತದಾಗೂ ನೀನು ಯಾರು ಅಂತ ಕೇಳಿದ್ರ, ರಾಮನಿಗೆ ವಸಿಷ್ಠರು ಕೇಳಿದ್ರು, ಯಾರು ನೀನು ಅಂತ ಕೇಳಿದಾಗ ನಾನು ಅಯೋಧ್ಯದ ಉತ್ತರಾಧಿಕಾರಿ ಅನ್ನೋ. ಮತ್ತು ನೀ ಯಾರು ಅಂತ ಕೇಳಿದಾಗ ನಾ ದಶರಥನ ಮಗ ಅಂದ. ಮತ್ತು ನೀ ಯಾರು ಅಂತ ಕೇಳಿದಾಗ ನಾನು ಸೀತಾನ ಗಂಡ ಅಂದವ. ನೀ ಯಾರ ಗಂಡ ಅಂತ ಕೇಳಿದಾಗ ಸೀತಾನ ಗಂಡ ಅಂತ ಹೇಳ್ಬೇಕು. ಯಾರ ಮಗ ಅಂತ ಕೇಳಿದಾಗ ದಶರಥಸ್ಯ ಪುತ್ರ ಅಂತ ಹೇಳ್ಬೇಕು. ಯಾವ ದೇಶದ ರಾಜ ಅಂತ ಕೇಳಿದ್ರೆ ಅಯೋಧ್ಯೆ ರಾಜ ಅಂತ ಕೇಳ್ಬೇಕು. ನಾನು ನಿನಗೆ ಇವೆಲ್ಲ ಕೇಳಾಗತ್ತಿಲ್ಲಪ್ಪ, ನೀನು ಯಾರು, ಹೂ ಆರ್ ಯು, ನೀ ಯಾರು ಅಂತ ಕೇಳಾಗತ್ತಿ. ನಾನು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ವಸಿಷ್ಠ ಇದು ಜನಕ ಮಹಾರಾಜ, ಮಿಥಿಲಾ ನರೇಶ್ ಜನಕ ಮಹಾರಾಜ ಅವನ ಆಸ್ಥಾನದಾಗ ಒಂದು ಆದೇಶವನ್ನು ಹೊರಡಿಸ್ತದ. ಏನ ಆದೇಶ ಅಂದ್ರೆ, ಯಾರು ಸಂತರು, ಮಹಾತ್ಮರು, ಶರಣರು, ದೈವ ಭಕ್ತರು, ಋಷಿ ಮುನಿಗಳು ಇರ್ತಾರಲ್ಲ, ಅವ್ರಂತೆ ಹೋರಿ, ನೀವು ದೇವ್ರ ನೋಡಿರೇನು ಅಂತ ಕೇಳ್ಕೋರಿ, ನೀವು ದೇವ್ರ ನೋಡಿರೇನು ಅಂತ ಕೇಳ್ರಿ. ಹ್ಞೂ ನೋಡೀನಿ ಅಂತಾರ, ನೋಡೀನಿ ಅಂತಾರ ಅನ್ಬೇಕು, ನಮಗೂ ತೋರಿಸ್ತೀರೇನು ಅಂತ ಕೇಳ್ರಿ. ತೋರ್ಸಕ್ಕಾಗೋದಿಲ್ಲ ಅಂದ್ರೆ ಅವ್ರಿಗೆ ಕಾರಾಗೃಹದಾಗ ಹಾಕ್ರಿ. ಏನು ಮಾಡಿದವ್ರಿಗೆ? ಕಾರಾಗೃಹದಾಗ ಹಾಕೋದು. ಮತ್ತು ನಾವು ನೋಡಿ ಅಕಸ್ಮಾತ್ ಇದನ್ನು ತಿಳ್ಕೊಂಡು ನೋಡಿಲ್ಲ ಕೆಲವೊಬ್ರು ಅಂದ್ರೆ ಹ್ಯಾಂಗೆ ಮಾಡೋದ್ರಿ ಅಂತ ಸೈನಿಕರಿಗೆ ಕೇಳಿದ್ರು. ನಾವು ನೋಡಿದೀವಿ, ನಿಮ್ಗೆ ತೋರ್ಸಕ್ಕಾಗೋದಿಲ್ಲ ಅಂದ್ರೆ ಜೇಲ್ನಾಗ ಹಾಕ್ರಿ ಅಂತ ಹೇಳ್ದವ. ಮತ್ತು ಇನ್ನು ನೋಡಿಲ್ಲ ಅಂತಂದ್ರೆ ಹ್ಯಾಂಗೆ ಮಾಡೋದ್ರಿ ಅನ್ನವ. ಯಾರಿಗೆ ಕೇಳ್ರಿ, ನೀವು ದೇವ್ರ ನೋಡಿರಿ ಏನು ಅಂತ ಕೇಳ್ರಿ. ನಾವು ನೋಡಿಲ್ಲ, ನಮಗೆ ದೇವ್ರಂದ್ರೆ ಗೊತ್ತಿಲ್ಲ ಅಂದ್ರೆ ಮಗ ನಮ್ಮ ಕೆಂಪು ಅರಿವಿ ಹಾಕೊಂಡು ಡಾಂಬಿಕ್ ಮಾಡಿ ಜನರಿಗೆ ಮೋಸ ಮಾಡ್ಲಾಗತ್ತಿ ತಿಳ್ಕೊಂಡು ಅವ್ರಿಗೂ ಒದ್ದೊಳಗೆ ಹಾಕ್ರಿ. ತೋರ್ಸಂಗಿಲ್ಲ ಅಂದವನಿಗೂ ಹಾಕ್ರಿ, ನಾ ನೋಡೇ ಇಲ್ಲ ಅಂದವನಿಗೂ ಜೇಲ್ನಾಗ ಹಾಕ್ರಿ. ಹಿಂಗಾಗಿ ಎಲ್ಲ ಸಾಧುಗಳನ್ನ, ಸಂತರನ್ನ, ಮಹಾತ್ಮರನ್ನ ಎಲ್ಲಾರನ್ನೂ ಜೇಲ್ನಾಗ ಹಾಕಿಬಿಟ್ರು. ಹಾಕಿದ ಬಳಕ ಒಂದು ಸಣ್ಣ ಬಾಲಕ ತಿಳುವಳಿಕೆ ಬಂದ ನಂತರ ತಾಯಿಯನ್ನ ಕುರಿತು ಕೇಳ್ತು, ಯವ್ವ ನನಗೆ ಎಂದಿನಿಂದ ತಿಳುವಳಿಕೆ ಬಂದೈತಿ, ಅಲ್ಲಿಂದ ಅಪ್ಪನ ಮಾರಿನೇ ನೋಡಿಲ್ಲ, ನಾನು ನಮ್ಮ ತಂದೆ ಮಾರಿನೇ ನೋಡಿಲ್ಲ, ನಮ್ಮಪ್ಪ ಅದನೋ ಇಲ್ಲೋ ಅಂತ ಕೇಳ್ದವ. ತಾಯಿ ಹೇಳ್ತಾಳೆ, ನಿಮ್ಮಪ್ಪ ಅದನಪ್ಪ. ಮತ್ತು ಅಪ್ಪ ಅದನಂದ್ರೆ ಮತ್ತೆ ಯಾಕೆ ಮನೆಗೆ ಬಂದಿಲ್ಲ, ಯಾಕೆ ನನಗೆ ಅವನಿಗೆ ತೋರಿಸಿಲ್ಲ ಅಂತ ಕೇಳೋದಕ್ಕೆ. ಏನಿಲ್ಲ ರಾಜ ಹಿಂಗೊಂದು ಕಾಯ್ದೆ ಹೂಡಿಸ್ಯಾನ ನಮ್ಮ 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 ರಾಜ್ಯದೊಳಗೆ, ನಮ್ಮ ದೇಶದೊಳಗೆ. ಯಾರು ದೇವ್ರ ನೋಡಿನಿ ಅಂತಾರ ತೋರಿಸ್ತೀರೇನೋ ಅಂತ ಕೇಳ್ತಾನ, ತೋರ್ಸಂಗೆ ಆಗಂಗಿಲ್ಲ ಅಂತ ಅಂದ್ಬೇಕು ಒಳಗೆ ಹಾಕ್ರಿ. ಮತ್ತು ನಾವು ನೋಡೇ ಇಲ್ಲ ಅಂದ್ರೂ ಒಳಗೆ ಹಾಕ್ರಿ. ಹಿಂಗಾಗಿ ನಿಮ್ಮ ಅಪ್ಪನು ಒಳಗೆ ಹಾಕ್ಯಾರಪ್ಪ, ನಿಮ್ಮ ಅಪ್ಪನು ಒಳಗೆ ಹಾಕ್ಯಾರ ಅನ್ನೋ ಅಂದಳಿಕೆ. ಅಂದ ಬಳಕ ಭಾಳ ಕೋಪ ಬತ್ತ ಹುಡುಗ. ಅಂಗಳದಾಗ ಬಂದು ನಿಂದಿರ್ತಾನ. ರಾಜನ ಸೈನಿಕರು ಹೋಗ್ತಿರ್ತಾರೆ. ಸೈನಿಕರಿಗೆ ಕರಿತಾನೆ, ನಿಮ್ಮ ರಾಜ ಹೇಳು ನಾಳೆಗೆ ದೇವ್ರ ತೋರ್ಸಾಕ್ ಬರಾಕತ್ತೀನಿ ಅಂತ. ಯಾಕೆ ಅವ್ರ ಅಪ್ಪನ ಬಿಡ್ಸ್ಕೊಂಡ್ ಬರ್ಬೇಕತ್ತೆ. ನಿಮ್ಮ ರಾಜಾಗ ಹೇಳು, ನಾ ನಾಳೆಗೆ ನಿಮ್ಮ ರಾಜಾಗ ದೇವ್ರ ತೋರ್ಸಾಕ್ ಬರಾಕತ್ತೀನಿ, ನನಗೆ ಪಲ್ಲಕ್ಕಿ ತೆಗೆದುಕೊಂಡು ಬಂದು ಸಕಲ ಮರ್ಯಾದೆ ಗೌರವ ಪೂರ್ವಕವಾಗಿ ಊದಿಸ್ಕೋತು ಬಾರಿಸ್ಕೋತು ಪಲ್ಲಕ್ಕಿ ಕುಣಿಸ್ಕೊಂಡು ತೊಗೊಂಡು ಹೋಗ್ಬೇಕು ನನಗೆ ಅಂದ ಹುಡುಗ. ನಡೆ ಹತ್ತು ಬೈದ್ರಿ ಅವನಿಗೆ.
ಸಣ್ಣ ಹುಡುಗಿತ್ತದು. ಬಾಲಾದಪಿ ಶುಭಾಷಿತಂ ಗ್ರಾಯ. ನಡೆಯೋದು ಬೈದ್ರು, ಬೈದಿಕ್ಷಿಂದ್ರ ಹೋದ್ರು ಅವ್ರು ಸೈನಿಕರು. ರಾಜ ಕೇಳ್ದ, ಮತ್ತೆ ಯಾರು ಸಂತರು ಶರಣರು ಮಹಾತ್ಮರು ಯಾರು ಕಂಡ್ರೇನು, ಏನೆಲ್ಲ ಡೂಪ್ಲಿಕೇಟ್ ಕಂಡು ಓದ್ ಕೇಳ್ದ. ಯಾರು ಎಲ್ಲ ಊರು ಬಿಟ್ಟು ಪಲಾಯನ ಮಾಡ್ಯಾರ. ನಾವು ನಮ್ಮ ದೇಶದಾಗಿದ್ದಂಥ ಋಷಿ ಮುನಿಗಳೆಲ್ಲ ಜಾಗನೇ ಖಾಲಿ, ಸಿಕ್ಕುದ್ದು ಶಿಕಾರಿ ಸಿಗಲಾರದು ಬಿಕಾರಿ ಅನ್ನಂಗ ರಾಜ ಎಲ್ಲರಿಗೂ ಜೇಲ್ನ ಹಾಕಾಕತ್ತಂತ ತಿಳ್ಕೊಂಡು ನಮ್ಮ ದೇಶನೇ ಬಿಟ್ಟು ಎಲ್ಲ ಓಡ್ ಹೋಗ್ಯಾರ ನಾವು. ಮತ್ತೆ ಯಾರು ಅಂಥವ್ರು ಸಿಗಲಿಲ್ಲೇನು ಅಂತ ಕೇಳ. ಒಬ್ಬ ಹೇಳ್ದ ಸೈನಿಕ, ಒಂದು ಹುಡುಗ ಹಾದಿ ಒಳಗೆ ನಿಂತಿತ್ತು, ನಿಮ್ಮ ರಾಜ ಹೇಳು ನಾಳೆಗೆ ಪಲ್ಲಕ್ಕಿ ತೊಗೊಂಡು ಗೌರವ ಮರ್ಯಾದೆ ಪೂರ್ವಕವಾಗಿ ಸಂಭ್ರಮಣದಿಂದ ನಮಗೆ ಅರಮನೆಗೆ ಕರ್ಕೊಂಡು ಹೋಗ್ಬೇಕು, ನಿಮ್ಮ ರಾಜ ನಾನು ನಾಳೆಗೆ ದೇವರ ತೋರಿಸ್ತೇನೆ ಅಂತ ಹೇಳ. ಒಂದು ಹುಡುಗ ಐತ್ರಿ, ಅದ್ರ ಮಾತೇನು ನೀವು ಭಾಳ ತಲೆ ಹಾಕೋಬೇಡ್ರಿ ಅಂತ ಸೈನಿಕ ಅಂದ. ಅವ ದೇವ್ರ ತೋರಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಹುಡುಗ, ಆದ್ರೆ ತೋರಿಸ್ತೀನಿ ಅನ್ನೋ ಧೈರ್ಯ ಮಾಡಿ. ಇಲ್ಲಿ ತನಕ ನಮ್ಮ ಆಸ್ಥಾನದಾಗ ಆ ಧೈರ್ಯನೇ ಯಾರೂ ಮಾಡಿಲ್ಲ. ನಮ್ಮ ಆಸ್ಥಾನದಾಗ ಆ ಧೈರ್ಯನೇ ಯಾರೂ ಮಾಡಿಲ್ಲ. ಎಷ್ಟು ಧೈರ್ಯ ಅವನಂತ ಐತಿ ಅಂದ ಬಳಕ ಅಲ್ಲಿ ಏನು ಐತಿ, ಅವ ಹ್ಯಾಂಗೆ ಹೇಳ್ಯಾನ ಹಂಗ ಕರ್ಕೊಂಬರ್ಯಾನ. ಎಲ್ಲ ಪಂಡಿತರು, ಆ ಊರಾಗಿರ್ತಕ್ಕಂಥ ಮಂದಿ, ಹೆಣ್ಮಕ್ಳು, ಹುಡುಗರು ಕಕ್ಕಾಬಿಕ್ಕಿಯಾಗಿ ನೋಡಾಕತ್ರು. ಇಟ್ಟು ಸಣ್ಣ ಹುಡುಗರು ಪಾಲ್ಕಿ ಒಳಗೆ ಕರ್ಕೊಂಡು ವಿಜೃಂಭಣೆಯಿಂದ ಉದ್ಕೋತ ಬಾರ್ಸೋತ್ ತೊಗೊಂಡು ಹೊಂಟಾರಿ. ಅವ ದೇವರ ತೋರಿಸ್ತಾನೆ ಅಂತ ಹೇಳಿ ಏನು ತೋರಿಸ್ತಾನೆ ಯಾರಿಗೂ ಅಂತೇಳಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ. ಎಲ್ಲರೂ ಆಸ್ಥಾನಕ್ಕೆ ಹೋದ್ರು, ಊಸ್ಗೋತು ಬಾರಿಸ್ಗೋತು ಎಲ್ಲರಿಗೂ ತೊಗೊಂಡಲ್ಲಿ ಆಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ಬಳಕ ಇವನಿಗೆ ಅರಮನೆ ಹೊರಗಡೆ ಬಾಕಲಿಗೆ ದ್ವಾರ ಬಾಕಲಿಗೆ ಇಳಿಸಿದ್ರು. ಇಳಿಸಿದ ನಂತರ ಇವ ಅರಮನೆ ಒಳಗೆ ಪ್ರವೇಶ ಆದ ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಪಂಡಿತರು ವಿದ್ವಾಂಸರು ಅವ್ರೇನೆಲ್ಲ ಮಂತ್ರಿಗಳು ಮತ್ತು ಎಲ್ಲ ಸೈನಿಕರು ಏನಿದ್ರಲ್ಲ ಎಲ್ಲರೂ ಇವನಿಗೆ ನೋಡಿ ಬಿದ್ದು 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 ನಗಾಕತ್ತ. ಕೆಟ್ಟ ನಗಾಕತ್ರಿ ಇವನಿಗೆ ನೋಡಿ ನಗಾಕತ್ರು. ನೋಡಿ ನಗೋದು ನೋಡಿ ಇವ ಸುಮ್ಕೊಂಡಿರಲಿಲ್ಲ. ಅವ್ರಕ್ಕಿಂತಲೂ ಹೆಚ್ಚು ಬಾಯಿ ಮಾಡಿ ಇವ ನಗಾಕತ್ತ ಹುಡುಗ. ಅವ್ರಕ್ಕಿಂತಲೂ ಹೆಚ್ಚು ಬಾಯಿ ಮಾಡಿ ಇವ ನಗಾಕತ್ತ. ರಾಜ ನಗೋದು ನಿಲ್ಲಿಸದ, ನಿಲ್ಲಿಸಿ ಇವ ನಗದ್ ನೋಡಾಕತ್ತ. ರಾಜ ಕೇಳ್ತಾನ ಹುಡುಗನಿಗೆ, ಇವ್ರು ನಗಾಕ ಒಂದು ಕಾರಣ ಐತಿ. ಇಲ್ಲೆಲ್ಲ ಸಭೆದೊಳಗೆ ಇರ್ತಕ್ಕಂಥವ್ರು ನಗುವುದಕ್ಕ ಒಂದು ಕಾರಣ ಐತಿ. ಏನ ಕಾರಣ ಅಂತ ಕೇಳಿದ್ರೆ ನಿನ್ನ ಶರೀರ ನೋಡಿ ನಗಾಕತ್ತಾರ. ಅವನ ಹೆಸರೇನು ಅಷ್ಟಾವಕ್ರ. ಅವರೆಲ್ಲ ಯಾಕೆ ನಗಾಕತ್ತಾರ ಅಂತ ಕೇಳಿದ್ರೆ, ನೀವು ಒಂದು ಹೆಜ್ಜೆ ಕಿತ್ತಿ ಮತ್ತೊಂದು ಹೆಜ್ಜೆ ಇಡ್ಬೇಕಂದ್ರೆ ಗರ್ರತ್ 8 ಸುತ್ತ ಹಾಕಿ ಒಂದು ಹೆಜ್ಜೆ ಇಡ್ತೀನಿ. ನಿನ್ನ ಶರೀರ ನೋಡಿ ಅವ್ರು ನಗಾಕತ್ತಾರ, ಸುಮ್ನೆ ಅವ್ರು ನಗಾಕತ್ತಿಲ್ಲ. ನೀ ಯಾಕೆ ಸುಮ್ನೆ ನಗಾಕತಿ? ನಿನಗೆ ನೋಡಿ ಅವರೆಲ್ಲ ನಗಾಕತ್ತಾರ ಸಭೆಯರು, ಆದ್ರೆ ಅವ್ರಿಗೆ ನೋಡಿ ನೀ ಯಾಕೆ ನಕ್ಕಿ? ಅಕಾರಣ ಹಾಸ್ಯಂ ಗರ್ಧ ಭಯಾನಂ ಸ್ತ್ರೀಷು ವಿವಾದು ಬಾಲ ಸಖಿತ್ವಂ. ಇವು 4 ಕಿಮ್ಮತ್ ಕಳಿತಾವ ಮನುಷ್ಯನಿಗೆ. ಸುಮ್ನೆ ನಗಬಾರ್ದು. ಸುಮ್ನೆ ನಗಾಕತ್ರ ಕಿಮ್ಮತ್ ಇರಂಗಿಲ್ಲ ಅದಕ್ಕೆ. ಇದಕ್ಕೂ ಕಿಮ್ಮತ್ ಕಡಿಮೆ ಆಕೈತಿ. ಕತ್ತಿ ಮ್ಯಾಗ ಎಂದೂ ಕುಂಡ್ರಬಾರ್ದು. ಕತ್ತಿ ಮೇಲೆ ಕುಂಡ್ರಬಾರ್ದು. ಕತ್ತಿ ಮ್ಯಾಗ ಯಾರಿಗೆ ಕುಂಡಿಸ್ತಾರ ಗೊತ್ತಾನ? ಕತ್ತಿ ಮ್ಯಾಗ ಕಿತ್ರ ಕಿಮ್ಮತ್ ಬರ್ತೈತೋ ಕಿಮ್ಮತ್ ಕಡಿಮೆ ಆಕೈತೋ? ಆನಿ ಮ್ಯಾಗ ಕುಂಡ್ರೆ ಕಿಮ್ಮತ್ ಬರ್ತೈತಿ. ಕತ್ತಿ ಮ್ಯಾಗ ಕೂತ್ರ ಕಿಮ್ಮತ್ ಕಡಿಮೆ ಆಕೈತಿ. ಕತ್ತಿ ಮ್ಯಾಗ ಕೂತ್ರು ಕಿಮ್ಮತ್ ಕಡಿಮೆ ಆಕೈತಿ. ಸ್ತ್ರೀಷು ವಿವಾದು, ಹೆಣ್ಮಕ್ಳ ಜೊತೆ ಎಂದೂ ಜಗಳಕ್ಕೆ ಬಾಯಿ ಹತ್ತಬಾರ್ದು. ನಿನಗೆ ಕಿಮ್ಮತ್ ಬಸ್ ಸ್ಟ್ಯಾಂಡ್ ಎಲ್ಲ ತೆಗೆದು ಬಿಡ್ತಾರ, ನೀ ದಿಕ್ಕಾಪಾಲಾಗಿ ಓಡ್ ಹೋಗಿ. ಸ್ತ್ರೀಷು ವಿವಾದು ಬಾಲ ಸಖಿತ್ವಂ, ನಮ್ಕಿಂತ ಸಣ್ಣವ್ರ ಜೊತೆ ಗೆಳತನ ಮಾಡಬಾರ್ದು. 4 ಮಂದಿಯಾಗಿ ಹೆಗಲ ಮ್ಯಾಗ ಕೈ ಹಾಕದಪ್ಪ ಅಂದ್ರೆ ಅಲ್ಲಿ ಏನೂ ಉಳಿಯಂಗಿಲ್ಲ ಎಂದು. ಹಿಂಗಾಗಿ ಅಕಾರಣ ಹಾಸ್ಯಂ ಗರ್ಧ ಭಯಾನಂ ಸ್ತ್ರೀಷು ವಿವಾದು ಬಾಲ ಸಖಿತ್ವ ಮತ್ತು ಶಾಸ್ತ್ರ ಹೇಳ್ತದ. ನೀ ಯಾಕೆ ನಕ್ಕಿ? ಅಕಾರಣ ಹಾಸ್ಯಂ, ಅವ್ರು ನಗಾಕ ಕಾರಣ ಐತಿ, ನೀ ಯಾಕೆ ನಕ್ಕಿ ಅಂತ ಕೇಳ್ದ ಹುಡುಗ. ರಾಜ ಕೇಳ್ದ. ಹುಡುಗ ಹೇಳ್ತಾನ, ರಾಜ ನೀ ಜ್ಞಾನಿ ಅಂತ ಭಾಳ ಕಡೆ ಕೇಳಿದೆ ನಾನು. ನೀನು ಜ್ಞಾನಿ ಅನ್ನೋ ಮಾತ ಎಲ್ಲ ಕಡೆ ಪಸರಿಸೈತಿ, ಎಲ್ಲ ಕಡೆ ಹಬ್ಬ ಐತಿ. ಜನಕ ಮಹಾರಾಜ ಅಂದ್ರೆ ಬ್ರಹ್ಮಜ್ಞಾನಿ ಜೀವನ ಮುಕ್ತ ಅಂತ ನಾ ಕೇಳಿನಿ. ನಿನ್ನಂತ ಜ್ಞಾನಿ ಎಲ್ಲ ಅಜ್ಞಾನಿಗಳನ್ನೇ ಇಟ್ಕೊಂಡು ಕೂತಿದ್ದಲ್ಲ ರಾಜ ಅಮ್ಮ. ನೀನ್ ಮಾಡಿದಿ? ಎಲ್ಲ ಅಜ್ಞಾನಿಗಳನ್ನೇ ಇಟ್ಕೊಂಡು ಕೂತಿದಿ ಅಂದವ. ಇವರೆಲ್ಲ ಅಜ್ಞಾನಿಗಳದಂತ ನೀ ಹೆಂಗೆ ಕಂಡು ಹಿಡ್ದಿ? ನಾಮದೇವ್ ಹೆಂಗ ಅಜ್ಞಾನಿ ಅದನಂತೇಳಿ ಗೋರಾ ಕುಂಬಾರ ಕಂಡು ಹಿಡ್ದಲ್ಲ, ಹಂಗೆ ನೀ ಏನು ಬಾರಿಸಿಲ್ಲ ಬಿಟ್ಟಿಲ್ಲ, ನೀ ಹೆಂಗೆ ಕಂಡು ಹಿಡ್ದಿ ಇವರೆಲ್ಲ ಅಜ್ಞಾನಿಗಳದಾರ ನನ್ನ ಸಭಾದಾಗಿರ್ತಕ್ಕಂಥವ್ರು ಅಂತ ಕೇಳ್ದ ರಾಜ. ಅವಾಗ ಆ ಹುಡುಗ ಹೇಳ್ತಾನ, ಇವ್ರ ಅಜ್ಞಾನಿ ಯಾಕದಾರ ಅಂತ ಕೇಳಿದ್ರ, ಇವ್ರ ಅಜ್ಞಾನಿ ಯಾಕಂತ ಕೇಳಿದ್ರ ನನ್ನ ಶರೀರ ನೋಡಗಾಕತ್ತಾರ ಇವರು. ಇವ್ರಿಗಿನ ಚರ್ಮದ ಬುದ್ಧಿ ಐತಿ, ಇವರು ಸಮಗಾರ ಅದಾರ, ಇವ್ರಿಗಿನ ಚರ್ಮದ ಬುದ್ಧಿ ಐತಿ. ನನ್ನಲ್ಲಿರ್ತಕ್ಕಂಥ ಆತ್ಮ ಅವರಲ್ಲಿರ್ತಕ್ಕಂಥ ಆತ್ಮ ಎರಡೂ ಒಂದೇ ಅದಾವ ಅನ್ನೋರಿಗೆ ಜ್ಞಾನ ಇಲ್ಲ ಅನ್ನೋ ಬಳಕ ಅವ್ರ ಅಜ್ಞಾನಿನೇ. ಇಷ್ಟ ಮಾತು ಕೇಳದ ಬಳಕ ರಾಜ ಸಿಂಹಾಸನ ಬಿಟ್ಟು ಓಡಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ. ಅವರು
ಸಾಷ್ಟಾಂಗ ನಮಸ್ಕಾರ ಹಾಕಿ ಒಯ್ದು ಸಿಂಹಾಸನದ ಮೇಲೆ ಕುಂಡಿಸ್ತಾನೆ. ಕುಂಡಿಸಿ ನಮಸ್ಕಾರ ಮಾಡ್ತಾನೆ. ಮತ್ತೊಂದು ಸಲ ಏನು ರಾಜ ನಿನ್ನ ಪ್ರಶ್ನೆ ಅಂತ ಕೇಳ್ತಾನೆ ಹುಡುಗ. ಏನಿಲ್ಲ, ನಾ ದೇವ್ರ ನೋಡ್ಬೇಕಾಗಿತ್ತು. ಆತ ನಿನ್ನ ಅಡ್ರೆಸ್ ಕೊಡು, ನಾ ಕಳಿಸ್ತೀನಿ. ನಾವು ಏನು ಮಾಡು, ನಿನ್ನ ಅಡ್ರೆಸ್ ಕೊಡು, ನಾನು ನಿನ್ನ ಮನೆಗೆ ದೇವ್ರ ಕಳಿಸ್ತೀನಿ. ನಾನು ಅಡ್ರೆಸ್ ತೋರಪ್ಪ ಬರ್ಕೋರಿ ಅನ್ನ. ನಾ ಜನಕ ಮಹಾರಾಜ, ಶಿತಲಾ ನಗರದ ರಾಜ. ನೀ ಯಾವ ದೇಶದ ರಾಜ ಅಂತ ಕೇಳಾಗತ್ತಿಲ್ಲ, ನಿನ್ನ ಹೆಸರು ಏನು ಅಂತ ಕೇಳಾಗತ್ತಿಲ್ಲ, ನೀ ಯಾರಪ್ಪ ಅಂತ ಕೇಳಾಗತ್ತಿಲ್ಲ, ನೀ ಜ್ಞಾನಿನೋ ಅಜ್ಞಾನಿನೋ ಅಂತ ಕೇಳಾಗತ್ತಿಲ್ಲ. ನನಗೆ ನಿನ್ನ ಅಡ್ರೆಸ್ ಬೇಕಾಗಿತ್ತು. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅಂದ. ಅದಕ್ಕೆ ಭಾಳ ಚಂದ ಹೇಳ. ಅದಕ್ಕೆ ಒಂದು ಮಾತು ಅಷ್ಟ, ಅಪನಾ ಹಿ ಲಾಪತಾ ತೋ ಭಗವಾನ್ ಕಾ ಬೇಪತಾ. ಅಪನಾ ಹಿ ಲಾಪತಾ ತೋ ಭಗವಾನ್ ಕಾ ಬೇಪತಾ. ನಿಂದ ಜ್ಞಾನ ನಿನಗಿಲ್ಲ, ಇನ್ನು ಪರಮಾತ್ಮನ ಜ್ಞಾನ ಮಾಡ್ಕೊಳಕ್ ಹೊಂಟಿದ್ದೀನಿ. ಮೊದಲು ನೀನಾರೆಂದು ವಿಚಾರಿಸು, ಆರು ನಾನೆಂದು ವಿಚಾರಿಸು. ಯಾಕ? ಮಣ್ಣಿಗೆ ಬಿಟ್ಟು ಮಡಿಕಿಲ್ಲ, ನಿನಗೆ ಬಿಟ್ರೆ ದೇವರಿಲ್ಲ. ನೀ ದೇವರ ಹೊರ ಹುಡುಕಾಡಕ್ ಹೊಂಟಿದಿ. ಮೊದಲು ನೀ ಯಾರನ್ನು ತಿಳ್ಕೋ, ಹಿಂದಾಡಿ ದೇವರಿನ ನಿನಗೆ ಸಂಪೂರ್ಣ ಮಾಹಿತಿ ಸಿಗ್ತದ ಅಂತ ಹೇಳ್ದವ. ಹೀಗಾಗಿ ಏನು ಅಂತ ಕೇಳಿದ್ರೆ, ನಮಗೆ ಅಜ್ಞಾನ ಐತಿವಲ್ಲ ಜಾಗೃತ ಅವಸ್ಥೆ ಒಳಗೆ. ನಾ ಯಾರು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ದಿಲ್ಲ, ಐ ಡೋಂಟ್ ನೋ ಅಂದಿಲ್ಲೋ ಜನಕ ರಾಜ. ಜಾಗೃತ ಅವಸ್ಥೆ ಒಳಗೂ ಅಜ್ಞಾನ ಐತಿ, ಸುಸುಪ್ತಿ ಅವಸ್ಥೆ ಒಳಗೂ अज्ञान है। इस अनुभव का विषय अज्ञान है। स्वप्न का कारण भी निद्रा रूप अज्ञान है। ಜಾಗೃತ ಅವಸ್ಥೆಯೊಳಗೂ ಅಜ್ಞಾನದ ಸಿದ್ಧ ಮಾಡಿದ್ರು, ಸುಸುಪ್ತಿ ಅವಸ್ಥೆಯೊಳಗೂ ಅಜ್ಞಾನದ ಸಿದ್ಧ ಮಾಡಿದ್ರು. ಇನ್ನು ಸ್ವಪ್ನಗೂ ಕಾರಣ ಅಜ್ಞಾನ ಅಂತ ಹೇಳಿದ್ರು. ಸ್ವಪ್ನ ಬೀಳ್ಬೇಕಾದ್ರ ಕಾರಣ ಏನು? ಅಜ್ಞಾನವೇ. ಯಾಕಪ್ಪ ಅಂದ್ರೆ ಸುಸುಪ್ತಿ ಬಂದ ನಂತರನೇ ಕನಸು ಬೀಳುವುದಲ್ಲ. ಸುಸುಪ್ತಿ ಬಂದದ ಅನ್ಬೇಕು, ಅಜ್ಞಾನ ಬಂದಂಗ ಅಲ್ಲಿ. ಸುಸುಪ್ತಿ ಅಂದ್ರೆ ಅಜ್ಞಾನದೇ ಒಂದು ವಿಶೇಷ ಅವಸ್ಥೆ ಸುಸುಪ್ತಿ. ಹೀಗಾಗಿ ಸ್ವಪ್ನಕ್ಕೂ ಅಜ್ಞಾನವೇ ಕಾರಣ, ಜಾಗೃತದಲ್ಲಿನೂ ಅಜ್ಞಾನ ಐತಿ, ಸುಸುಪ್ತಿ ಒಳಗೂ ಅಜ್ಞಾನ ಐತಿ. ಮೂರು ಅವಸ್ಥೆ ಒಳಗೆ ಅಜ್ಞಾನ ಐತಿ ಅಂತ ಸಿದ್ಧಪಡಿಸೋದು. ಐಸಾ ಜೋ ಅಜ್ಞಾನ ಸೋ ಕಾರಣ ದೇಹ. ಇದೆಲ್ಲ ಏನು ಜಾಗೃತ ನನಗೆ ಗೊತ್ತಿಲ್ಲ, ಸುಸುಪ್ತಿ ಒಳಗೂ ನನಗೇನು ಗೊತ್ತಾಗಿಲ್ಲ, ಸ್ವಪ್ನ ಬೀಳಾಕನು ಏನು ಕಾರಣ ಐತಿ, ಈ ಮೂರು ಅವಸ್ಥೆ ಒಳಗೆ ಇರಲ್ಪಟ್ಟಂಥದ್ದಕ್ಕೇ ಅಜ್ಞಾನ ಅಂತಾರ. ಇದಕ್ಕೆ ಏನಂತ ಕರೀತಾರಂದ್ರೆ ಕಾರಣ ದೇಹ ಅಂತ ಕರೀತಾರೆ. ಟಿಪ್ಪಣಿ ಸಂಖ್ಯೆ 59. ಕಾರಣ ದೇಹ ಅಂದ್ರೆ ಏನು ಅಂತ ಹೇಳ್ಯಾರ ಅವರು. अज्ञान सो स्थूल सूक्ष्म देह का हेतु है, याते इसको कारण कहते हैं. ಜನ್ಮ ಮರಣಗಳಿಗೆ ಕಾರಣ ಯಾವ್ದೈತಿ? ಅಜ್ಞಾನವೇ ಕಾರಣ ಐತಿ. ಸ್ಥೂಲ ಸೂಕ್ಷ್ಮ ದೇಹ. ಸ್ಥೂಲ ದೇಹ ಬರ್ಬೇಕಾದ್ರೆ ಜನ್ಮ ಆಗಬೇಕ, ಹೌದಲ್ಲ? ಈ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಇವು ಹುಟ್ಟಾಕ ಕಾರಣನೇ ಅಜ್ಞಾನ ಐತಿ. ಹುಟ್ಟಾಕ ಕಾರಣ ಅಜ್ಞಾನ ಐತಿ. तत्वज्ञान से अज्ञान का दाह हुए है. आवरण शक्ति नाशक हेतु तत्वज्ञान. ಆವರಣ ಶಕ್ತಿಯನ್ನು ನಾಶ ಮಾಡುವಂತ ಸಾಮರ್ಥ್ಯ ಎದುರಾಗೈತಿ, ಅದಕ್ಕೆ ತತ್ವಜ್ಞಾನ ಅಂತಾರ. ತತ್ವಜ್ಞಾನ ಅಂದ್ರ ಬ್ರಹ್ಮಜ್ಞಾನ. ಶುದ್ಧ ಚೇತನಕ್ಕೂ ತತ್ವ ಕೈಯೇ. ಆ ಬ್ರಹ್ಮಜ್ಞಾನವೇ ಎದಕ್ಕೆ ಕಾರಣ ಐತಿ? ಸುಡಾಕ. तत्वज्ञान से अज्ञान का दाह हुए है, याति इसको देह कहते हैं. ಇದಕ್ಕೆ ಕಾರಣ ಯಾಕಂದಿವಿ ಅಂದ್ರೆ ಸ್ಥೂಲ ಸೂಕ್ಷ್ಮ ಹುಟ್ಟುವಕ ಕಾರಣ ಆಗೈತಿ, ಹೀಗಾಗಿ ಅದಕ್ಕೆ ಕಾರಣ ಅಂದಿವಿ. ಮತ್ತು ದೇಹ ಯಾಕಂತೀರಿ ಅಂತ ಕೇಳಿದ್ರೆ ಜ್ಞಾನದಿಂದ ಅಜ್ಞಾನ ನಾಶ ಆಕೈತಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂದಂಗ. यह अज्ञान गर्भ मंदिर के अंधकार की न्यायी ब्रह्म के आश्रित होके ब्रह्मं को ही आवरण करता है. ಇಲ್ಲಿ ಸ್ವ ಆಶ್ರಯ ಸ್ವವಿಷಯ ಪಕ್ಷ. ಅಜ್ಞಾನ ಹೆಂಗೈತಿ ಅಂತ ಕೇಳಿದ್ರೆ ಗರ್ಭಗುಡಿಯಲ್ಲಿ ಇರತಕ್ಕಂಥ ಅಂಧಕಾರ ಅದಂತೆ. ಆ ಅಂಧಕಾರ ಗೋಡೆಯನ್ನ ಆಶ್ರಯ ಮಾಡ್ಕೊಂಡೈತಿ. ಗೋಡೆ ಇಲ್ಲಪ್ಪ ಅಂದ್ರೆ ಅಲ್ಲಿ ಕತ್ಲು ಬೀಳ್ತಿರ್ಲಿಲ್ಲ. ಗಾಡಿ ಅದಾವ ಅಂತ ತಿಳ್ಕೊಂಡೇ ಅಲ್ಲಿ ಕತ್ಲು ಬಿದ್ದೈತಿ. ಆ ಕತ್ಲು ಯಾವುದನ್ನ ಆಶ್ರಯ ಮಾಡ್ಕೊಂಡೈತಿ ಅಂತ ಕೇಳಿದ್ರೆ ಗೋಡೆಯನ್ನ ಆಶ್ರಯ ಮಾಡ್ಕೊಂಡೇ ಐತಿ. ಗೋಡೆಯನ್ನ ಆಶ್ರಯ ಮಾಡ್ಕೊಂಡು ಇದ್ಕೊಂಡು ಹೊಳ್ಳಿ ಆ ಗಾಡಿನೇ ತೋರ್ಲಾರಂಗ್ ಮಾಡೈತಿ. ಗಾಡಿನೇ ತೋರ್ಲಾರ ಮಾಡಿದ್ಕೆ ನಾವು ಒಳಗೆ ಹೋದ ಬಳಿಕ ಎಕ್ದಮ್ ರಾತ್ರಿ ಮಾಡಿ ಲೈಟ್ ಹೋದ ಅಂದ್ರೆ ಮೊದಲು ಗಾಡಿ ಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಮೊದಲೇನು ಮಾಡ್ತೀವಿ? ಗಾಡಿ ಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಹೋಗಿ ಬಿದ್ದೀವಿ ಅಂದ್ರೆ ಗಾಡಿಗೆ ಹೋಗಿ ಅಂದ್ರೆ ಹೋಗಿ ಒಂದು ದಡಾರ ಮುಡ್ತೀವತ್ತೆ. ಹೀಗಾಗಿ ಈ ಅಜ್ಞಾನ ಇದು ಕತ್ಲ ಅಂದ್ರೆ ಏನೈತಪ್ಪ ಅಂತ ಕೇಳಿದ್ರೆ ಗೋಡೆಯನ್ನು ಆಶ್ರಯ ಮಾಡ್ಕೊಂಡು ಗೋಡೆಯನ್ನೇ ತೋರ್ಲಾರಂಗೆ ಮಾಡಿದೈತಿ. ಹಂಗ
ಶರೀರ ವಿಷಯ ತಿಲ್ಕಿ ನ್ಯಾಯಿ. ಅಜ್ಞಾನ ಹೆಂಗೈತೆಪ್ಪ ಅಂದ್ರೆ ಒಂದು ಮನುಷ್ಯನಲ್ಲಿರ್ತಕ್ಕಂಥ ಕಪ್ಪು ಮಚ್ಚೆಯಂತೆ ಬ್ರಹ್ಮನ ಆಶ್ರಯದಲ್ಲಿ ಇದ್ದುಕೊಂಡು ಬ್ರಹ್ಮನನ್ನೇ ತೋರ್ಲಾರಂಗ್ ಮಾಡೈತಿ. ಬ್ರಹ್ಮನನ್ನೇ ತೋರ್ಲಾರಂಗ್ ಮಾಡೈತಿ. ಅದಕ್ಕೆ ಉದಾಹರಣೆ ಕೊಟ್ಟವರು ಕತ್ತಲೆಯ ಉದಾಹರಣೆಯನ್ನ ಕೊಟ್ಟರು. ಇದು ವಿಚಾರ ಸಾಗರದೊಳಗೆ ಬಂದೈತಿ 188ನೇ ಅಂಕ ಒಳಗೆ, 188ನೇ ಪುಟದೊಳಗೆ. ಪುಟ ಸಂಖ್ಯೆ 188, ಅಂಕ ಸಂಖ್ಯೆ 243. ವಿಚಾರ ಸಾಗರ. ಆವರಣ ಶಕ್ತಿ ನಾಶಕ್ಕೆ ಹೇತು ತತ್ವಜ್ಞಾನ. ಆತ್ಮಸ್ವರೂಪಕ್ಕೆ ಯಥಾರ್ಥ ಜ್ಞಾನಕ್ಕೂ ತತ್ವಜ್ಞಾನಕ್ಕೆ, ಆತ್ಮಸ್ವರೂಪದ ಯಥಾರ್ಥ ಜ್ಞಾನಕ್ಕೆ ತತ್ವಜ್ಞಾನ ಅಂತ. ಪ್ರಶ್ನೆ 80. ಕಾರಣ ದೇಹ ಮೈ ನಹಿ ಅವ್ರ ಮೇರಾ ನಹಿ ಏ ಕೈಸೆ ಜಾನ. ಈ ಕಾರಣ ದೇಹ ನಾನೂ ಅಲ್ಲ ಮತ್ತಿದು ನಂದು ಅಲ್ಲ, ಇದನ್ನ ಹೆಂಗೆ ತಿಳ್ಕೋಬೇಕು ಅಂತ ಕೇಳಿದ್ರೆ ಉತ್ತರ ಮೈ ಜಾನ್ತಾ ಹೂ, ನಾನು ತಿಳಿಯುತ್ತೇನೆ. ನಾನು ತಿಳಿಯುತ್ತೇನೆ ಅಂದಾಗ ಏನಾತಲ್ಲಿ ಅವ್ರು ಏನು ಹೆತ್ತರ್ಸಕ್ ಹೊಂಟಾರಂದ್ರೆ ಈಗ ಭಾವದು ಜ್ಞಾನ ಆಕೈತಿ, ಅಭಾವದು ಜ್ಞಾನ ಆಕೈತಿ. ಈ ಭಾವ ಅಭಾವಕ್ಕಿಂತಲೂ ವಿಲಕ್ಷಣ ನೀ ಇದೆ ಅಂತ ತಿಳ್ಸಕ್ ಹೊಂಟಾರ ಅವರು. ನಾ ತಿಳಿಯುತ್ತೇನೆ ಅಂದಾಗ ಅಲ್ಲಿ ಏನಾತು ಅಂತ ಕೇಳಿದ್ರೆ ಅಜ್ಞಾನದ ಅಭಾವ ಅಂತ ಬರ್ಕೋಬೇಕು ಮೇಲೆ. ನಾ ತಿಳಿತೀನಿ ಅಂದಾಗ ಅಲ್ಲಿ ಅಜ್ಞಾನ ಐತೋ ಇಲ್ಲೋ? ಪ್ರವೀಣ್, ನಾ ತಿಳಿತೀನಿ ಅಂದಾಗ ಅಜ್ಞಾನ ಐತಿ? ಇಲ್ಲ. ಇಲ್ಲ ಅಂದ್ರೇನು? ಅಭಾವ. ಅಜ್ಞಾನದ್ದೇನೈತಿ ಈಗ ಅಲ್ಲಿ? ಅಭಾವ ಐತಿ. ಮೈ ಜಾನ್ತಾ ಹೂ, ನಾನು ತಿಳಿಯುತ್ತೇನೆ ಅಂದಾಗ ಅಲ್ಲಿ ಏನರ್ಥ ಮಾಡ್ಬೇಕು? ಅಜ್ಞಾನದ ಅಭಾವದ ಅಂತ ತಿಳ್ಕೋಬೇಕು. ಅವ್ರ ಮೈ ನ ಜಾನ್ತಾ ಹೂ, ಮೈ ನ ಜಾನ್ತಾ ಹೂ, ಇಲ್ಲಿ ಅಜ್ಞಾನದ ಭಾವ. ಇಲ್ಲಿ ಏನ್ ತಿಳ್ಕೋಬೇಕು? ಭಾವ. ಇಲ್ಲಿ ಭಾವ, ಅಲ್ಲಿ ಅಭಾವ. ಅಂದ್ರೆ ಭಾವ ಅಭಾವ ಎರಡೂ ನಾ ತಿಳಿತೀನಿ. ನಾನು ತಿಳಿಯುತ್ತೇನೆ ಅನ್ನುವಂಥ ಸಮಯದೊಳಗ ಅಜ್ಞಾನದ ಅಭಾವ, ನನಗ ಗೊತ್ತಿಲ್ಲ ಅನ್ನೋ ಸಮಯದೊಳಗ ಅಜ್ಞಾನದ ಭಾವ. ಒಂದ್ ಕಡೆ ಅಜ್ಞಾನದ ಅಭಾವ, ಒಂದ್ ಕಡೆ ಅಜ್ಞಾನದ ಭಾವ. ಐಸಿ ಜೋ ಅಂತಃಕರಣ ಕಿ ವೃತ್ತಿಯಾ ಹೈ. ನಾನು ತಿಳಿತೀನಿ, ನಾನು ತಿಳಿಯೋದಿಲ್ಲ ಅನ್ನೋದಿಲ್ಲ ಅಂತಃಕರಣ ವೃತ್ತಿನೇ ಇದೆ. ಅಂತಃಕರಣ ಪರಿಣಾಮಕ್ಕೂ ವೃತ್ತಿ ಕೈ. ತಿನ್ಕು ಜ್ಞಾತ ಅಜ್ಞಾತ ವಸ್ತು ರೂಪ. ಜ್ಞಾತ ಅಜ್ಞಾತ ಅಂದ್ರೇನು? ತಿಳಿಯುತ್ತೇನೆ ಅಂದಾಗ ಜ್ಞಾತ, ತಿಳಿಯುವುದಿಲ್ಲ ಅಂದಾಗ ಅಜ್ಞಾತ. ವಿಷಯ ಸಹಿತ ಮೈ ಜಾನ್ತಾ ಹೂँ, ಭಾವ ಅಭಾವ ಎರಡನ್ನೂ ನಾ ತಿಳಿತೀನಿ. ಭಾವ ಮತ್ತು ಅಭಾವ, ಜ್ಞಾತ ಅಜ್ಞಾತ ಅಂದ್ರೂ ಒಂದ, ಭಾವ ಅಭಾವ ಅಂದ್ರೂ ಒಂದ. ಜಾನ್ತಾ ಹೂँ ಯಾತೆ ಯೇ ಕಾರಣ ದೇಹ ಮೈ ನಹಿ, ಆದ್ದರಿಂದ ಕಾರಣ ದೇಹ ನಾನಲ್ಲ. ಅವ್ರ ಮೇರಾ ನಹಿ, ಮತ್ತಿದು ನಂದೂ ಅಲ್ಲ. ಯೇ ಅಜ್ಞಾನ ಕಾ ಹೇ. ನೀ ಯಾರ ಮಗ ಅಂತ ಕೇಳಿದ್ರ ಇಂಥವ್ರ ಮಗ ಅಂತ ಹೇಳಕ್ ಬರ್ತೈತಿ. ನೀ ಯಾವ ಊರವ ಅಂತ ಕೇಳಿದ್ರ ಇಂಥ ಊರವ ಅಂತ ಹೇಳಕ್ ಬರ್ತೈತಿ. ನೀ ಯಾವ ದೇಶ ಅಂತ ಕೇಳಿದ್ರ ಇಂಥ ದೇಶದವ ಅಂತ ಹೇಳಕ್ ಬರ್ತೈತಿ. ಅಲ್ಲಿ ಅಜ್ಞಾನ ಒಂದು ಬೇರೆ, ಕಾರಣ ಶರೀರ ಒಂದು ಬೇರೆ, ಎರಡದನು. ಮತ್ತು ಇದು ಕಾರಣ ಶರೀರ ಎದ್ರದಂತ ಕೇಳಿದ್ರೆ ಏನು ಹೇಳಿದ್ರು ಅವರು? ಹಂಗೆ ಹೇಳಕ್ ಬರ್ತೈತಿ? ನಿಜ ಐತಿಲಿ ಎರಡು ವಸ್ತು ಇದ್ದಾಗ ಇದು ಯಾರ್ದು ಅಂತ ಕೇಳಿದ್ರೆ ನಂದು ಅಂತ ಹೇಳಕ್ ಬರ್ತೈತಿ. ಎರಡು ವಸ್ತು ಇದ್ದಾಗ ಇದು ಯಾರ್ದು ಅಂತ ಕೇಳಿದ್ರೆ ನಂದು ಅಂತ ಹೇಳಕ್ ಬರ್ತೈತಿ. ಇದು ಮೈಕ್ ಯಾರ್ದು ಅಂತ ಕೇಳಿದ್ರೆ ಮಠದ ಅಂತ ಹೇಳಕ್ ಬರ್ತೈತಿ. ಮೈಕ್ ಯಾರ್ದು ಅಂತ ಕೇಳಿದ್ರೆ ಮಠದ ಅಂತ ಹೇಳಕ್ ಬರ್ತೈತಿ. ಒಂದ ವಸ್ತು ಇದ್ರೆ ಏನು ಮಾಡೋ? ಇಲ್ಲಿ ಮಠ ಒಂದು, ಮೈಕ್ ಒಂದು, ಎರಡು ಅದಾವ. ಮತ್ತು ಹಂಗ್ಯಾಕಂದ್ರೆ ಅವರು ಈ ಕಾರಣ ಶರೀರ ಅಜ್ಞಾನದ್ದಿರುತ್ತದೆ. ಈ ಮೊಬೈಲ್ ಯಾರ್ದಂತ ಕೇಳಿದ್ರೆ ನಂದಿರುತ್ತದೆ. ಮೊಬೈಲ್ಗಿಂತ ನೀ ಬೇರೆ ಇದೆಯಲ್ಲ. ನಂದು ಅನ್ಬೇಕಾದ್ರೆ ಆ ವಸ್ತುವಿನಕ್ಕಿಂತಲೂ ನಾ ಬೇರೆ ಇರಬೇಕು. ನಂದು ಅನ್ಬೇಕಾದ್ರೆ ಆ ವಸ್ತುವಿನಕ್ಕಿಂತ ನಾ ಬೇರೆ ಇದ್ದಾಗ ಅನ್ನಕ್ಕೆ ಬರ್ತೈತೋ ಏನು? ಮೊಬೈಲ್ ನಂದು, ಈ ಮೊಬೈಲ ನಂದು ನೀ ಅನ್ಬೋದು. ನೀ ಯಾರು ಅಂತ ಕೇಳಿದ್ರೆ ನಾ ನಂದು ತನ್ನಕ್ಕೆ ಬರ್ತೈತಿ? ನಾ ನಂದು ತನ್ನಕ್ಕೆ ಬರ್ತೈತಿ ಏನು? ಬರಂಗಿಲ್ಲ. ಮತ್ತು ಇಲ್ಲಿ ಎರಡು ವಸ್ತು ಇದ್ದಾಗ ಅದು ನಂದು ಅನ್ನಕ್ಕೆ ಬರ್ತೈತಿ. ಒಂದೇ ಐತಿ. ಕಾರಣ ಶರೀರ ಅಂದ್ರೆ ಒಂದ, ಅಜ್ಞಾನ ಅಂದ್ರೂ ಒಂದ. ಅಜ್ಞಾನಕ್ಕೆ ಕಾರಣ ಶರೀರ ಯಾಕಂದ್ರೆ ಜನ್ಮ ಮರಣಗಳಿಗೆ ಕಾರಣ ಆಗೈತಿ, ಅದಕ್ಕೆ ಕಾರಣ ಅಂದಿವಿ. ದೇಹ ಯಾಕಂದಿವಿ ಅಂದ್ರೆ ಅದು ಸುಡ್ತೈತಿ, ಅದಕ್ಕೆ ದೇಹ ಅಂದಿವಿ. ಅಜ್ಞಾನ ಅಂದ್ರೆ ಒಂದ, ಕಾರಣ ಶರೀರ ಅಂದ್ರೆ ಒಂದ. ಈ ಕಾರಣ ಶರೀರವು ಅಜ್ಞಾನದಿರುತ್ತದೆ ಅಂತ ಹೇಳಿದ್ರು. ಪೆನ್ ಯಾರ್ದು ಅಂದ್ರೆ ನಂದು, ರೊಕ್ಕ ಯಾರು ಅಂದ್ರೆ ನಾನು.
ಎರಡು ಇದ್ದಾಗ ಅದಕ್ಕಿಂತಲೂ ನಾ ಬೇರೆ ಇದ್ದಾಗ ಅದು ನಂದು ಅನ್ನಕ್ಕೆ ಬರ್ತೈತಿ. ಇಲ್ಲಿ ಅದಕ್ಕಿಂತ ಕಾರಣ ದೇಹ ಅಜ್ಞಾನಕ್ಕಿಂತಲೂ ಬೇರೆ ಅಲ್ಲದು. ಕಾರಣ ದೇಹ ಅನ್ನೋದು ಅಜ್ಞಾನಕ್ಕಿಂತ ಬೇರೆ ಅಲ್ಲದು, ಅದುವೇ ಐತಿ. ಅದು ಕಾರಣ ದೇವನು ಅದೇ ಐತಿ, ಅಜ್ಞಾನೂ ಅದೇ ಐತಿ. ಅದಕ್ಕೆ ಹ್ಯಾಂಗಿದ್ ನಂದು ಅಂತಂದ್ರು ಅವರು. ಈ ಕಾರಣ ಸೇರಿ ಎದ್ರದಂದ್ರು ಅಜ್ಞಾನದೈತಿ. ಸ್ಥೂಲ ಸೇರಿ ಎದ್ರದಂತ ಕೇಳಿದ್ರ ಪಂಚೀಕೃತ ಪಂಚ ಮಹಾಭೂತಗಳದೈತಿ. ಸೂಕ್ಷ್ಮ ಸೇರಿ ಎದ್ರದಂತ ಕೇಳಿದ್ರ ಅಪಂಚೀಕೃತ ಪಂಚ ಮಹಾಭೂತದೈತಿ. ಕಾರಣ ಸೇರಿ ಎದ್ರದಂತ ಕೇಳಿದ್ರ ಅಜ್ಞಾನದೈತಿ ಅಂತ ಹೇಳ್ತಾರ. ಅಜ್ಞಾನ ಬೇರೆ, ಕಾರಣ ಸೇರಿ ಬೇರೆನು? ಅವ್ರು ಹೇಳ್ತಾರು, ಟಿಪ್ಪಣಿ ಕೊಡ್ತಾರ ಅವನಲ್ಲಿ. ಪ್ರಶ್ನೆಯವ್ರು ಗೊತ್ತಾಗ್ತಲೋ ಟಿಪ್ಪಣಿ ಕೊಟ್ಟಾರಂದ್ರೆ ಅದ್ರ ಮಹತ್ವ ಏನು ಅನ್ನೋದು, ಆ ಮಹತ್ವ ತಿಳ್ಕೊಬೇಕು ನಾವು. ಟಿಪ್ಪಣಿ ಸಂಖ್ಯೆ 60. ಕಾರಣ ದೇಹ ಆಪ್ ಅಜ್ಞಾನ. ಕಾರಣ ದೇಹ ಅಂದ್ರೂ ಅಜ್ಞಾನ ಐತಿ, ಅಜ್ಞಾನ ಅಂದ್ರೆ ಕಾರಣ ದೇಹ ಐತಿ. ಹೌದಾ? किसको अज्ञान का है ऐसा जो कहा आ कारण शरीर अज्ञानदೈತಿ ಹಿಂಗೆ ನಾವು ಹೇಳಿದಿವಲ್ಲ. सो जैसे राहु को ही राहु का मस्तक कहते हैं तैसे है. ಇದು ಹ್ಯಾಂಗೈತಪ್ಪ ಅಂತ ಕೇಳಿದ್ರ, ಇದು ಯಾರು ತಲಿ ಅಂತ ಕೇಳಿದ್ರ, ಯಾರು ತಲಿ ಅಂತ ಕೇಳಿದ್ರೆ ರಾಹುನ್ ತಲಿ. ರಾಹು ಕೇತು ಗೊತ್ತಾರ ಐತಿದು. ಅವ್ರ ತಲಿ ಬೇರೆ ಮುಂಡ ಬೇರೆ ಐತಿದು. ತಳಗಿಂದ ಕೇತು ಅಂದ್ರು, ಮ್ಯಾಗಿಂದಕ ರಾಹು ಅಂದ್ರು. ಹೌದು. ಸಮುದ್ರ ಮಥನ ಮಾಡುವಂತ ಸಮಯದೊಳಗ ಅಮೃತ ಪಾನ ಮಾಡದ ಸಲುವಾಗಿ ಸೂರ್ಯಚಂದ್ರ ಹುಬ್ಬ ಹಾರಿಸ್ತಾರ. ಅವರು ರಾಕ್ಷಸ ಅದಾರೆ. ದೇವ್ರ ವೇಷ ಹಾಕೊಂಡು ದೇವ್ರ ಪಂತ್ಯಾಗ ಬಂದು ಕುಂತಾರ. ವಿಷ್ಣುಗೆ ಹೇಳ್ತಾರ ಅವ್ರಿಗೆ ಅಮೃತ ಹಾಕಕ್ ಹೋಗ್ಬೇಡ ಅಂತ ಹೇಳ್ತಾರ. ಹಿಂಗೆ ಹುಬ್ಬ ಹಾರಿಸೋದು ಅಷ್ಟು ಲಕ್ಷ ಕೊಟ್ಟಿರಲಿಲ್ಲ ಕೃಷ್ಣ. ವಿಷ್ಣು ಕೃಷ್ಣನೇ ವಿಷ್ಣು ಸ್ವರೂಪನೇ ಬಿಡ್ಕರೆ. ಅಮೃತ ಅವ್ರು ಹಿಂಗೆ ಹುಬ್ಬ ಹಾರಿಸಿ ನೀವು ಕೆಲಸ ಕೆಡಿಸ್ತಾನಂತ ಪಟ್ನ ಗಂಟ್ಲ ಹಾಕಿದ್ರು. ಆ ಹುಬ್ಬ ಹಾರಿಸಿದ್ ನೋಡಿರ್ಲಿಲ್ಲಲ್ಲ. ಅವ ರಾಕ್ಷಸ ಅದನ್ನ, ಅವನಿಗೆ ಯಾಕೆ ಅಮೃತ ಹಾಕದಿ ಅಂದ್ರು ಅವ್ರು. ಸೂರ್ಯ ಮತ್ತು ಚಂದ್ರ ಕೆಲಸನೇ ಕೇಳ್ತೋತಾರೆ. ಸುದರ್ಶನ ಚಕ್ರದಿಂದ ರುಂಡವನ್ನ ಬ್ಯಾರೆ ಮಾಡ್ದ. ಈ ರುಂಡ ಕತ್ತರ್ಸಾಕ ಕಾರಣನೇ ಸೂರ್ಯಚಂದ್ರ. ಈ ನಿಮ್ಗೆ ಒಟ್ಟ ನಾ ಸಾಯೋ ತನಕ ಬಿಡಂಗಿಲ್ಲ ತಿಳ್ಕೊಂಡು ಅವ್ರಿಗೆ ಗ್ರಹಣ ಹಿಡಿತಾರ. ಅವ್ರು ಗ್ರಹಣ ಯಾಕೆ ಹಿಡಿತಾರ ಗೊತ್ತಾತಿಲ್ಲೋ? ನನ್ನ ರುಂಡ ಒತ್ತಾಟಿ ನಂದು ಚಂಡ ಒತ್ತಾಟಿ ಬ್ಯಾರೆ ಬೇರೆ ಮಾಡಾಕ ಕಾರಣ ನೀವೇ ಅಂದ ಬಳಕ ನಿಮ್ಗೆ ಗ್ರಹಣ ರೂಪದಿಂದ ಕಾಡ್ತೀನ. ಗೊತ್ತಾತಿಲ್ಲ? ಸಮುದ್ರ ಮಥನ ಸಮಯದಲ್ಲಿ ಅಮೃತರ ಬಂದಿತ್ತಿಲ್ಲೋ. ನಾವು ನಮಗೂ ಬೇಕು ನಿಮಗೂ ಬೇಕಂತ ಜಗಳಾಡಕತ್ತಿದ್ರಲ್ಲೋ. ಜಗಳಾಡುವಂಥ ಸಮಯದೊಳಗೆ ಏನು ಮಾಡಿದ್ರು? ಬಲದಲ್ಲಿ ರಾಕ್ಷಸರು ಹೇಳ್ತಾರ ನೀವು ಬುದ್ಧಿವಂತರಿದ್ದೀರಿ, ಐ ಅಗ್ರಿ. ಆದ್ರೆ ಶಕ್ತಿ ಒಳಗೆ ದೈತ್ಯರೇ ಜಾಸ್ತಿ ಅದಾರ. ಸಮುದ್ರ ಮಥನ ಮಾಡುವಂಥ ಸಮಯದೊಳಗೆ ನಿಮ್ಗಿಂತಲೂ ನಮ್ಮದು ಪಾಲ ಜಾಸ್ತಿ ಐತಿ. ಏನೇ ಬಂದರೂ ಹಂಚ್ಕೋಬೇಕು ಅನ್ನೋದು ನೇಮ ಐತಿ. ಅಮೃತ ನೀವು ಕುಡಿದು ನಮಗೆ ಹಂಗ ಬಿಡ್ತೀರೇನು? ನಮಗೂ ಬೇಕು ಅಂದಾಗ ವಿಷ್ಣುನೇ ಸ್ತ್ರೀ ರೂಪ ಮೋಹಿನಿಯ ರೂಪವನ್ನು ಧರಿಸಿ ಅಲ್ಲಿ ಬಂದಾಗ ಅಲ್ಲಿ 2 ಘಟನೆ ಆಗ್ಯಾವ. ಅಲ್ಲೇ ಒಂದು ಅಯ್ಯಪ್ಪ ಸ್ವಾಮಿ ಹುಟ್ಟಿದ್ದು ಅದೇ ಸಂದರ್ಭದೊಳಗನೆ. ಆಮೇಲೆ ಅದು ರಾಕ್ಷಸನ ರುಂಡ ಕೂಡ ಅಲ್ಲೇ ಛೇದನ ಆಗಿತ್ತು. ಅವಾಗ ಆ ಎಲ್ಲರಿಗೂ ಈ ಕಡೆ ಏನು ಮಾಡಕತ್ತ ವಿಷ್ಣು, ಈ ಕಡೆ ಅಮೃತ ಹಾಕಕತ್ತ, ಈ ಕಡೆ ಸುರಪಾನ ದಾರು ಸೆರೆ ಡ್ರಿಂಕ್ಸ್ ಹಾಕಕತ್ತ. ಇವ್ರಿಗೆ ಇವ್ ದೇವತೆಗಳು ಅಂದ್ರೆ ಕಪಟಿಗಳಂದ್ರೆ ಇವ್ರು ಏನಾರು ಕಿತಾಪತಿ ಮಾಡ್ಬೋದು ತಿಳ್ಕೊಂಡು ಒಬ್ಬ ರಾಕ್ಷಸ ಏನ್ ಮಾಡಿದ, ದೇವತೆ ರೂಪ ಧರಿಸಿ ದೇವ್ರ ಪಂಕ್ತಿ ಒಳಗೆ ಕುಂತಿದ್ದ. ಸೂರ್ಯ ಚಂದ್ರ ನಡಬರ ಕುಂತಿದ್ದವ. ಇವ್ರಿಬ್ರಿಗೆ ಗೊತ್ತಾಯ್ತು ಇವ ದೇವ್ರಂತರೂ ಅಲ್ಲ ರಾಕ್ಷಸ, ಇವ ಅಮೃತ ಕುಡಿದ್ರೆ ನಮಗೆಲ್ಲ ಕಂಟಕ ಹಾಕನ ಅಂತ ಗೊತ್ತಿತ್ತು ಅವ್ರಿಗೆ. ವಿಷ್ಣು ಹಂಗೆ ಡ್ಯಾನ್ಸ್ ಮಾಡ್ಕೋತ ಅವ್ರಿಗೆ ದಾರು ಹಾಕೋತಿ, ಅವ್ರಿಗೆ ಸೆರೆ ಹಾಕೋತಿ, ಇವ್ರಿಗೆ ಅಮೃತ ಹಾಕೋತ ಬಂದ. ಸೂರ್ಯ ಚಂದ್ರ ಹುಬ್ಬ ಹಾರ್ಸಾಕತ್ರು. ಹಿಂಗೆ ಮಾಡಾಕತ್ರ. ಕರೆ ಅವ 10 ಲಕ್ಷ ಕೊಟ್ಟಿರಲಿಲ್ಲ, ಮೈ ಮರ್ತಿದ್ದ. ಕಡಿಗೆ ಹಾಕೇ ಬಿಟ್ಟ. ಇವ ಅದು ರಾಕ್ಷಸ ಅದನ್ನ ದೇವ್ರಲ್ಲ ಅಂದ್ಬಿಟ್ರು. ಅನ್ನೋದ್ರ ಸುದರ್ಶನ ಚಕ್ರದಿಂದ ರುಂಡ ಹರಣ ಮಾಡ್ದ. ಅಮೃತ ಅಂತೂ ಹೋಗಿತ್ತು, ತಳಗು ಹೋಗಿತ್ತು, ಮ್ಯಾಲೂ ಹೋಗಿತ್ತು. ಶರೀರನೂ ನಾಶ ಆಗಲಿಲ್ಲ, ರುಂಡನೂ ನಾಶ ಆಗಲಿಲ್ಲ. ಬರ್ಬರಿ ಕನ್ಗಪ್ಲೆ ಬರ್ಬರಿ ಗೊತ್ತೈತಿಲ್ಲ. ಮಹಾಭಾರತ ಯುದ್ಧದಾಗನೇ ಎಲ್ಲಕ್ಕಿಂತಲೂ ಶೂರಾದಿ ಶೂರ. ಒಂದ ಬಾಣಿನೊಳಗ ಇಡೀ ಮಹಾಭಾರತ ಯುದ್ಧವನ್ನ ಮುಗಿಸುವ ಸಾಮರ್ಥ್ಯ ಇದ್ದದ್ದು ಕೇವಲ ಒಬ್ಬ ಬರ್ಬರಿಕೆಗೆ ಮಾತ್ರ. ಅವ ಯಾರು ಅಂತ ಕೇಳಿದ್ರ ಭೀಮನ ಮೊಮ್ಮಗ. ಯಾರವ? ಭೀಮನ ಮೊಮ್ಮಗ. ಅವ ಘಟೋದ ಗಜನ ಮಗ ಬರ್ಬರಿಕ್. ಇಂಥ ಶೂರಾದಿಶ್ವರಿದ್ದ. ಅವಂದು ಕೂಡ ರುಂಡ ಕತ್ತರಿಸಿದ್ದ ವಿಷ್ಣು. ಯಾಕೆ ಕತ್ತರಿಸಿದ ಅಂದ್ರೆ ಅದು ಸಂದರ್ಭಕ್ಕೆ ಅನ್ಸರ ಮುಂದೆ ಯಾವಾಗ ಹೇಳೋಣಂತ. ಹೀಗಾಗಿ ಇಲ್ಲಿ ಏನಾಯ್ತು ಅಂತ ಕೇಳಿದ್ರೆ ರುಂಡ ಯಾರ್ದು ಅಂತ ಕೇಳಿದ್ರೆ ಏನು ಹೇಳ್ತೇವೆ ನಾವು? ಇದು ರಾಹುಂದ ಐತಿ ಅಂತ ಹೇಳ್ತೀವಿ. ಅಲ್ಲಿ ರುಂಡ ಬೇರೆ, ಅದು ರುಂಡ ಒಬ್ಬಂದು ಚಂಡ ಒಬ್ಬಂದು ಐತೇನಲ್ಲಿ. 2 ಒಬ್ಬನ ಅದಾವಲ್ಲೋ.
ಮತ್ತು ಅಲ್ಲಿ ಇದು ಇವಂದ ತವಂದ ಹಂಗೆ ಅಂದೀವಲ್ಲ, ಇದನ್ನು ಹಂಗ ಅಂದೀವಿ, ಇದನ್ನು ಕೂಡ ಹಂಗ ಅಂದೀವಿ. ಇದಕ್ಕೆ ಹಿಂದಿ ಒಳಗೆ ಇನ್ನೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂದ್ರೆ ಶೀಲೇಕ ಪುತ್ಲೇಕ ಶರೀರ. ಶಿಲಾ ಅಂದ್ರು ಒಂದು, ಪುತಲ ಅಂದ್ರು ಒಂದು, ಶರೀರ. ಈ ಮೂರ್ತಿ ಎದ್ರದೈತಿ ಅಂದ್ರೆ ಕೇಳಿದ್ರೆ, ಮೂರ್ತಿ ಅಂದ್ರೆ ಅದು ಜೀವ ಇರ್ಲಾರ್ದೆ, ಕಲ್ಲಿಂದ ಅದು. ಈ ಮೂರ್ತಿ ಕಲ್ಲಿಂದ ಐತಿ ಅಂತೀವಲ್ಲ, ಈ ಮೂರ್ತಿ ಕಲ್ಲಿಂದ ಐತಿ. ಮೂರ್ತಿ ಬೇರೆ ಅಲ್ಲ, ಕಲ್ಲು ಬೇರೆ ಅಲ್ಲ, ಎರಡೂ ಒಂದ ಅದಾವ. ಹಂಗೆ ನಾವೇನು ಮಾಡಾಕತ್ತೀವಿ ಇಲ್ಲಿ, ಈ ಕಾರಣ ಶರೀರ ಎದ್ರದ ಅಂತ ಕೇಳಿದ್ರೆ ಅಜ್ಞಾನದ ಐತಿ ಅಂತ ಹೇಳಾಕತ್ತೀವಿ. ಈ ಮೂರ್ತಿ ಎದ್ರದ ಕೇಳಿದ್ರೆ ಕಲ್ಲಿಂದ ಹೇಳ್ತೀವಿ, ಈ ಕಾರಣ ಶರೀರ ಎದ್ರದ ಕೇಳಿದ್ರೆ ಅಜ್ಞಾನದ ಹೇಳ್ತೀವಿ. ಹಂಗೆ ಹೇಳಾಕತ್ತೀವಿ ನಾವು ಅಂತಾರವ್ರು. ಗುರ್ತಾತಿಲೋ, ಮೂರ್ತಿ ಎದ್ರದ್ದು ಕಲ್ಲಿಂದು, ಕಲ್ಲು ಬೇರೆ ಮೂರ್ತಿ ಬೇರೆನು, ಎರಡು ಒಂದ, ಎರಡು ಒಂದ ಅದಾವ. ಅಲ್ಲಿ ಅರ್ಥ ಖರೆ ದಿಗ್ಲು ಹಿಡಿಸ್ತೈತಿ ಅಲ್ಲಿ. अज्ञान का है, मैं इसका जान्य हारा दृष्टा घटा दृष्टा की न्याय इस्ते न्यारा हूँ, यह ऐसे जानना. ನಾನು ಇದನ್ನು ತಿಳಿತಕ್ಕಂಥವನು. ಘಟದೃಷ್ಟ ಘಟಾತ್ ಭಿನ್ನ. ಯಾವರು ಯಾವುದು ತಿಳಿಯುತ್ತಾರೆ ಅವರು ಅದಕ್ಕಿಂತಲೂ ಬೇರೆನೇ ಇರುತ್ತಾರೆ. ಆದ್ದರಿಂದ ಈ ಕಾರಣ ಶರೀರವು ನಾನು ಅಲ್ಲ, ಇದು ನಂದು ಅಲ್ಲ, ಇದು ಅಜ್ಞಾನದೈತಿ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರು ಅವರು. ಇಲ್ಲಿ ಪರ್ಯಂತರವಾಗಿ ಸುದೀರ್ಘವಾಗಿ ವಿಸ್ತಾರವಾಗಿ ಪಂಚೀಕರಣದ ಬಗ್ಗೆ ಹೇಳ್ಕೊಂಡು, ಆ ಮೂರು ಶರೀರಗಳು ಅವುಗಳ ಉತ್ಪತ್ತಿ ಹೇಳ್ಕೊಂಡು, ಅವು ನಾನು ಅಲ್ಲ ಮತ್ತು ನನ್ನೂ ಅಲ್ಲ ಅಂತ ತಿಳ್ಕೊಂಡು ಅವಕ್ಕೆ ಕಿತ್ತಿ ಎಸೆದು ಬಿಟ್ರು. ಇಸ್ ರೀತಿ ಶೇ ಕಾರಣ ದೇಹಕ ಮೈ ದೃಷ್ಟ ಹೂಂ, ಈ ರೀತಿಯಾಗಿ ನಾನು ಕಾರಣ ಶರೀರದ ದ್ರಷ್ಟಾನಾಗಿರುತ್ತೇನೆ. ಇತಿ ಶ್ರೀ ವಿಚಾರ ಚಂದ್ರೋದಯ. ಈಗ ವಿಚಾರ ಚಂದ್ರೋದಯ ಎಂಬ ಗ್ರಂಥದಲ್ಲಿ ದೇಹತ್ರಯ, ಮೂರು ದೇಹಗಳ ದ್ರಷ್ಟಾವರ್ಣನ ನಾಮಿಕ, ಮೂರು ದೇಹಗಳನ್ನು ಅರಿತಕ್ಕಂಥವನು ನಾನಾಗಿದ್ದೇನೆ ಎಂಬ ವರ್ಣನೆಯ ತೃತೀಯ ಕಲಾ ಸಮಾಪ್ತ. ಮೂರನೇ ಕಲಾ ಇಲ್ಲಿಗೆ ಮುಕ್ತಾಯ ಆತು. ಈಗ ಏನು ಮಾಡೋರದ್ರಪ್ಪ ಅಂತ ಕೇಳಿದ್ರೆ, ಒಟ್ಟ ಎಲ್ಲವನ್ನ ತೆಗೆದು ಹೋಗಿ ಕಟ್ಟ ಕಡೆದಾಗ ನಿನಗೆ ಒಬ್ಬನಿಗೆ ನಿಲ್ಲಿಸ್ಬಿಡ್ತಾರೆ. ಎಲ್ಲ ತೆಗೆದೋಗೋದು ಕಟ್ಟ ಕಡೆದಾಗಿ ಒಬ್ಬನಿಗೆ ನಿಲ್ಲಿಸಿಬಿಡ್ತಾರೆ. ಆ ನಿಲ್ಲಿಸಿದಾಗ ಏನಾಕೈತಿಯಪ್ಪ ಅಂದ್ರೆ ಅಲ್ಲಿ ಹೋಗಿ ಮುಂದೆ ಮಹಾವಾಕ್ಯವನ್ನು ಉಪದೇಶ ಮಾಡಿ, ಯಾವ ನೀನಲ್ಲ ಇದುವೇ ನೀನಲ್ಲ. ಭಾಳ ಚಂದ ಹೇಳಿದ್ರು. ವಿಚಾರ ಚಂದ್ರ ಗ್ರಂಥ ಸಾಣದು, ವಿಷಯ ಭಾಳ ಚಂದ ಕೊಟ್ಟಿದ್ದಾರೆ. ಅದ್ರ ಇಷ್ಟು ಪಂಚೀಕರಣ ವಿಷಯ ಬೇರೆ ಗ್ರಂಥನಾಗ ಬಂದಿಲ್ಲ. ಇದು ನಾನಲ್ಲ, ಇದು ನಂದಲ್ಲ, ಇದು ನಾನಲ್ಲ, ಇದು ನಂದಲ್ಲ. ಬರೆಯೋರಿಗೆ ಬೇಸರ ಬಂದಿಲ್ಲ, ಕೇಳೋರಿಗೆ ಬೇಸರ ಬರ್ತೈತಿ. ಅಟ್ಟು ಹಿಡಿದಾರ ಅವ್ರಿಗೆ. ಅವ್ರ ತಾತ್ಪರ್ಯ ಏನು ಐತಿ ಅಂತ ಕೇಳಿದ್ರೆ, ಇವ ಒತ್ತಾಯ ಪೂರ್ವಕ ಕಡೆ ಹ್ಞೂ ಅಲ್ಲಿ. ಅವ ದಿನ ಬಂದು ದೃಢ ಅದನ್ನ ಮಾಡ್ಕೊಂಡು ಸುಮಾರು 4 ದಿನ ಬಂದಿರ್ತಾರಲ್ಲ, ಸುಮ್ಮ ಅಟ್ಟ ಕೇಳ್ಕೊಂಡು ಅಪ್ಪವ್ರು ಹೇಳ್ಯಾರ ಅನ್ಬೇಕು, ಹಿಂಗೆ ಇರ್ಬೇಕು ಓದ್ ತಿಳ್ಕೊಂಡು ನಾವು ಎದ್ದು ಹೋದ ಕಡೆ ಅವನಿಗೆ ಒಂದು ಪರೋಕ್ಷ ಜ್ಞಾನರೇ ಆಗಲಿ ಅನ್ನೋದು ಪಂಡಿತ್ ಪಿತಾಮಹರ ತಾತ್ಪರ್ಯ. ಅಥ ಚತುರ್ಥ ಕಲಾ ಪ್ರಾರಂಭ. ಈಗ 4ನೇ ಕಲಾ ಪ್ರಾರಂಭ. ಮೈ ಪಂಚಕೋಶಾತೀತ ಹೂಂ, ನಾನು ಅತೀತ, ಅದಕ್ಕಿಂತಲೂ ಬ್ಯಾರೆಯಾಗಿದ್ದೇನೆ. ಯಾಕೆ ಇವೆಲ್ಲ ಹೇಳಾಕತ್ತಾರಂದ್ರೆ, ಇವಕ್ಕೆಲ್ಲರೂ ಕೆಲವೊಬ್ರು ಆತ್ಮಗಳಂತ ಕರ್ಕೊಂಡ್ಬಂದಿದ್ದಾರೆ. ಇವುಗಳಿಗೆ ಆತ್ಮ ಅಂತ ಕರ್ಕೊಂಡ್ಬಂದಾರ. ಅವ್ರಿಗೆ ಯಥಾರ್ಥ ಜ್ಞಾನ, ನೀವು ಅವ್ರೊಳಗೆ ಪ್ರವೇಶ ಆಗಿ ಅದನ್ನ ತಿಳ್ಕೊಂಡು ಕೂತೀರಪ್ಪ. ಇನ್ನ ನಿಮ್ಮ ನಿಲ್ದಾಣ ಮುಂದೈತಿ, ಊರು ಬತ್ತೋತಲ್ಲಿ ನಿದ್ದಿಗಣ್ಣಾಗ ಇಳ್ದಂಗೆ ಆಕೈತಿ ಬೇರೆ ಊರಿಗೆ. ನಮ್ಮ ಊರು ಬತ್ತ ತಿಳ್ಕೊಂಡು ನಿದ್ದಿಗಣ್ಣಾಗ ಬ್ಯಾರೆ ನಿಮ್ಮ ಊರಿನ ಮುಂದೈತಿ, ಇಲ್ಲೇ ನಡಬಾರ್ಕ ಇಳಿದ ಬಳಕ ಅವಾಗ ಏನು ಮಾಡವ್ನಿ? ಮುಂದಿನ ಮತ್ತೊಂದು ಬಸ್ಸ ಇಲ್ಲ, ಇಲ್ಲಿ ಪೂರ ತಲ್ಲಿನಾಗ್ಬಿಟ್ಟಿದ್ದೀನಿ ಈ ಊರಾಗ. ಹಿಂಗಾಗಬಾರ್ದು. ಅದಕ್ಕೆ ನಿನ್ನ ಕೊನೆಯ ಹಂತ, ನಿನ್ನ ಫುಲ್ ಸ್ಟಾಪ್ ಎಲ್ಲಿ ಐತಿ ಅನ್ನೋದು ತಿಳಿಸುವ ಉದ್ದೇಶದಿಂದ ಇವೆಲ್ಲ ಹೇಳಾಕತ್ತಾರ. ಜ್ಞಾನಕ್ಕೆ ಬಹಳ ಮುಖ್ಯ ಐತಿ ಇದು ಚಂದ್ರೋದಯ ಗ್ರಂಥ. ಇಲ್ಲಿ ಆತ್ಮನನ್ನ ಅತದ್ಯಾವೃತಿ ದೃಷ್ಟಿಯಿಂದ ಹೇಳ್ತಾರ ಅಂತ ಕೇಳ್ಬೇಕು. ಅತದ್ಯಾವೃತ ಲಕ್ಷಣ, ಲಕ್ಷಣ ಬ್ಯಾರೆ, ಲಕ್ಷಣ ಬ್ಯಾರೆ. ಮಲ್ತಕ್ ಇಲ್ಲಿ ಆತ್ಮನನ್ನ ಯಾವ ಲಕ್ಷಣದಿಂದ ತಿಳಿಸಿಕೊಡಾಕತ್ತಾರ? ಅತದ್ವ್ಯಾವೃತಿ ಲಕ್ಷಣದಿಂದ ತಿಳಿಸಿ ಕೊಡಾಕತ್ತಾರ. ಹಂಗಂದ್ರೆ ಏನು ಅಂತ ಕೇಳಿದ್ರೆ ಮೊದಲು ಲಕ್ಷಣ ಅಂದ್ರೆ ಏನು ಗೊತ್ತಾಗಬೇಕು. ಲಕ್ಷಣ ಬ್ಯಾರೆ ಬ್ಯಾರೆ. ಇದ್ದದ್ದಕ್ಕ ಲಕ್ಷಣ ಅನ್ಬೇಕು. ಇದ್ದದಕ್ಕೆ ಏನು ಅನ್ಬೇಕು? ಲಕ್ಷಣ. ಮಾಡೋದಕ್ಕ ಲಕ್ಷಣ ಅನ್ಬೇಕು. ಮಾಡೋದಕ್ಕೆ ಏನನ್ಬೇಕು? ಲಕ್ಷಣ.
ಇದ್ದದ್ದು ಯಾವ್ಯಾವ್ರಿ ಅಂತ ಕೇಳಿದ್ರೆ ಸ್ವರೂಪ ಲಕ್ಷಣ, ಅತದ್ಯಾವೃತ ಲಕ್ಷಣ, ತಟಸ್ಥ ಲಕ್ಷಣ. ಇದ್ದದಕ್ಕೆ ಸ್ವರೂಪ ಲಕ್ಷಣ, ಅತದ್ಯಾವೃತ ಲಕ್ಷಣ, ತಟಸ್ಥ ಲಕ್ಷಣ ಅಂತ ಕರೀತಾರೆ. ಅಸಾಧಾರಣ ಧರ್ಮಕ್ಕೂ ಲಕ್ಷಣ ಕೈ. ಲಕ್ಷಣ ಅಂದ್ರೇನು? ಅಸಾಧಾರಣ ಧರ್ಮಕ್ಕೂ ಲಕ್ಷಣ ಕೈ. ಲಕ್ಷತೆ ಅನೇನ ಇತಿ ಲಕ್ಷಣ. ಲಕ್ಷ್ಯ ವಸ್ತುವನ್ನ ತಿಳಿಸಿಕೊಡುವುದಕ್ಕೆ ಲಕ್ಷಣಗಳನ್ನ ಹೇಳ್ತಾರೆ. ಗುಡಿ ಅಂದ್ರೆ ಹ್ಯಾಂಗಿರ್ತದ್ರಿ ಅಂತ ಕೇಳ. ಗುಡಿ ಅಂದ್ರೆ ನೋಡಪ್ಪ, ಅಲ್ಲಿ ಮ್ಯಾಲ ಭಗವಾ ಕಲರ್ದ ಜೇಂಡಾ ಇರ್ತೈತಿ, ಉದ್ದಕ್ಕೆ ಗೋಪುರ ಇರ್ತೈತಿ, ಅಲ್ಲಿ ಗಂಟೆ ಇರ್ತಾವ, ಆ ಗಂಟೆ ಇರ್ತೈತಿ, ಅಲ್ಲಿ ತೆಳಗ ದೇವ್ರಕ್ಕಿಂತಲೂ ಮುಂದೆ ಒಂದು ಬಸವಣ್ಣ ಇರ್ತೈತಿ, ಅಲ್ಲಿ ಒಂದು ಆಮೆ ಇರ್ತೈತಿ. ಇವೆಲ್ಲ ಗುಡಿ ದೇವಸ್ಥಾನದ ಲಕ್ಷಣಗಳು. ಇವೆಲ್ಲ ಏನು? ದೇವಸ್ಥಾನದ ಲಕ್ಷಣಗಳು. ಲಕ್ಷಣಗಳು ಗೊತ್ತಿದ್ದಾಗ ಲಕ್ಷ್ಯ ವಸ್ತುವನ್ನ ತಿಳ್ಕೊಳಕ್ ಬರ್ತೈತಿ. ಕಾಡಿನಲ್ಲಿ ಇರ್ತಕ್ಕಂಥ ಹುಲಿ ಎಲ್ಲ ಪ್ರಾಣಿಗಳ ಜೊತೆ ಮೀಟಿಂಗ್ ಮಾಡ್ತು. ಮೀಟಿಂಗ್ ಮಾಡಿ ಎಲ್ಲಕ್ಕಿಂತಲೂ ಭೂಮಿ ಮ್ಯಾಗ ಬುದ್ಧಿವಂತ ಅಂದ್ರೆ ಯಾರು ಅಂತೇಳಿ ಚರ್ಚೆ ನಡೆದಿತ್ತಲ್ಲಿ. ಭೂಮಿ ತಲೆ ಮ್ಯಾಗ ಎಲ್ಲಕ್ಕಿಂತಲೂ ಬುದ್ಧಿವಂತರು ಯಾರು ಅಂತ ಚರ್ಚೆ ನಡೆದಾಗ ಅವಾಗ ಒಂದು ಪ್ರಾಣಿ ಹೇಳ್ತು ಹುಲಿಗೆ, ಎಲ್ಲಕ್ಕಿಂತಲೂ ಭೂಮಿ ತಲೆ ಮ್ಯಾಗ ಬುದ್ಧಿವಂತ ಅಂದ್ರೆ ಕರಿ ತಲೆ ಮನುಷ್ಯ ಅಂತ ಹೇಳ್ತು. ಬುದ್ಧಿವಂತ ಯಾರು? ಮನುಷ್ಯ. ಅಲ್ಲ, ನಾ ಇಷ್ಟು ಶೂರ ಇದ್ದೀನಿ, ಮನುಷ್ಯ ಹೆಂಗ ಬುದ್ಧಿವಂತ ಆಕನ? ಬುದ್ಧಿ ಇದಕ್ಕಿಂತಲೂ ಶಕ್ತಿಕ್ಕಿಂತಲೂ ಯುಕ್ತಿ ಮೇಲು ಅಂತ ಹೇಳ್ತಾರೆ, ಗೊತ್ತಿಲ್ಲ? ಇಷ್ಟು ನಾ ಶಕ್ತಿವಂತ ಇದ್ರು ಇರಾಕಾಗಿನೂ ಕೂಡ ನನಗೆ ಯಾಕೆ ಹೆಚ್ಚಲಿಲ್ಲ, ಮನುಷ್ಯನಿಗೆ ಯಾಕೆ ಹೆಚ್ಚಂದ್ರು ಅಂತೇಳಿ ಹುಲಿ ಪ್ರಶ್ನೆ. ಅವಾಗ ಸಂದರ್ಭ ಬಂದಾಗ ನಿನಗೆ ಗೊತ್ತಾಕೈತಿ ಅಂತ ಹೇಳ್ದವ. ಮತ್ತೊಂದು ಪ್ರಾಣಿ ಹೇಳ್ತು, ಕಾಡಿನಾಗ ಈ ಹುಲಿ ತಿರುಗ್ತಾ 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 ಹೊಂಟಿತ್ತು. ಅಲ್ಲಿ ಒಬ್ಬ ಮನುಷ್ಯ ಏನ್ ಮಾಡಾಕತ್ತಪ್ಪ ಅಂದ್ರೆ ಕಾಡಿನೊಳಗೆ ಕಟ್ಟಿಗೆ ಕಡಿಯಾಕತ್ತಿದ್ದ. ಕಟ್ಟಿಗೆ ಕಡಿಯಾಕತ್ತಿದ್ದ. ಈ ಹುಲಿ ಅವನಿಗೆ ಗರ್ಜನೆ ಮಾಡ್ಕೋತು ಬಂತು, ತಿನ್ಬೇಕಂತೇಳಿ ಬಂತು. ಬಂದ ಬಳಕ ನೀ ಯಾರು, ಇಲ್ಲ ಕಾಡಿನೊಳಗೆ ಬಂದಿ ಅಂತ ಹುಲಿ ಕೇಳ್ತಾನೆ. ಪಂಚತಂತ್ರೊಳಗೆ ಬರ್ತೈತಿ. ನಾ ಯಾರು ಅಂತ ಕೇಳಿದ್ರ, ನಾವು ಬಡಪಾಯಿ ಕಟ್ಟಿಗೆ ಒಯ್ದಕ್ಕೆ ಬಂದೀನಿ, ನೀ ಮನುಷ್ಯಾಗ ನೋಡಿದೇನು ಅಂತ ಕೇಳ್ತ ಹುಲಿ. ಅದು ಯಾಕ ಅಂತ ಕೇಳ್ತೇವ. ಯಾಕಂದ್ರೆ ನಾವು ಇಲ್ಲಿ ಈಗ ಜಸ್ಟ್ ಈಗ ಮೀಟಿಂಗ್ ಮುಗಿಸ್ಕೊಂಡ್ ಬಂದ್ವಿ. ಕೋರ್ ಕಮಿಟಿ ಆಯ್ತು, ಈಗ ಮೀಟಿಂಗ್ ಮುಗಿಸ್ಕೊಂಡ್ ಬಂದಿವಿ. ಆ ಮೀಟಿಂಗದೊಳಗೆ ಏನು ಪಾಸ್ ಆತಪ್ಪ ಅಂತ ಕೇಳಿದ್ರೆ ಮನುಷ್ಯನೇ ಬುದ್ಧಿವಂತ ಅನ್ನೋದು ಪಾಸ್ ಆಗೈತಿ. ಅದನ್ನ ಪರೀಕ್ಷೆ ಮಾಡ್ಬೇಕಾಗೈತಿ, ನೀ ಮನುಷ್ಯಾಗ ನೋಡಿದೇನು ಅಂತ ಕೇಳ್ತದ. ನಾನು ನಿನಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ, ನಾನು ನೋಡಿಲ್ಲ ಅಂತ ಹೇಳ್ದವ. ಕರೆ ನೀ ಯಾರು ಅಂತ ಕೇಳ್ದ ಮನುಷ್ಯ. ನಾ ಈ ಕಾಡಿನ ರಾಜ ಇದ್ದೀನಿ ಹುಲಿ ಅಂತ. ಮತ್ತೆ ನಿನಗೆ ಇರಾಕ ಜಾಗ ಪಾಗ ಏನಿಲ್ಲ, ನಾವು ಹಿಂಗ್ಯಾಕೆ ನೀನು ಹಿಂದೆ ಊದೋರು ಬಾರಿಸೋರು ಯಾರು ಇಲ್ಲ, ಸೈನಿಕರು ಇಲ್ಲ, ನೀವು ಒಬ್ಬನೇ ಬೇಕಾರಿ ತಿರುಗಾಡ್ದಂಗೆ ತಿರುಗಾಡಗತ್ತಿಲ್ಲ ಆತನವ. ಮನಿ ಹಂಗಂದ್ರೆ ಏನು ಅಂತ ಕೇಳ್ದವ. ನಿನಗೆ ಕುಂಡ್ರಾಕ ಒಂದು ಜಾಗ ಬೇಕು, ಸ್ಥಾನ ಬೇಕು. ಮೀಟಿಂಗ್ ನಡಿಬೇಕಾಗಿತ್ತಪ್ಪ ಅಂದ್ರೆ ನಿನಗೆ ದೊಡ್ಡ ಸ್ಥಾನ ಇರ್ತೈತಿ, ಈ ಮೀಟಿಂಗ್ ಅದು ಅಧ್ಯಕ್ಷ ಇರ್ತೀನಿ, ನಿನಗೆ ಕುಂಡ್ರಾಕ ಒಂದು ಜಾಗ ಬೇಕು, ಮನಿ ಬೇಕು, ಬೇಡ ಅಂದವ. ಅದನ್ನ ಹೆಂಗೆ ಮಾಡ್ತಾರ ಅಂತ ಕೇಳ್ದ. ನಾ ಮಾಡಿ ಕೂಡ್ಲೇನು ಅಂದೇವ. ಓ ಮಾಡಮ್ಮ, ಹುಲಿ ಮಾಡತ್ತು. ಇವ ಏನು ಮಾಡ್ದಪ್ಪ ಅಂದ್ರೆ ಹ್ಯಾಂಗಾದ್ರೂ ಕೊಡ್ಲಿತ್ತು, ಪಟ ಪಟ ಎಲ್ಲ ಬಿದಗಳನ್ನ ಕಡ್ಕೊಂಬಂದ. ಬಿದಗಳ ಕಡ್ಕೊಂಬಂದು ಸುತ್ತಗೆ ಒಂದೆಲ್ಲ ಹಿಂಗೆ ಗುಂಡಕ್ಕೆ ರೌಂಡ್ ಗುಂಪಾ ಥರ ಒಂದು ಮನಿ ಮಾಡ್ದ. ಮ್ಯಾಗೂ ಪ್ಯಾಕ್ ಮಾಡ್ದ, ಎಲ್ಲ ಕಡೆ ಪ್ಯಾಕ್ ಮಾಡ್ದ. ಅದಕ್ಕೆ ಬಾಕ್ಲಾನು ಮಾಡ್ದ. ಬಾಕ್ಲಾನು ಮಾಡಿ, ಇದ ನೋಡಿ ನಿನ್ನ ಮನಿ, ಇವತ್ತಿನ ಹಿಡಿದು ನೀ ಎಲ್ಲಿ ಭೇಟಿ ಆಡಿದ್ರು ಬಂದು ಇಲ್ಲೇ ಇರ್ಬೇಕ. ನಾವು ಭಾಳ ಸಂತೋಷ ಆಯ್ತದ. ಯಾವ ಪ್ರಾಣಿ ಗೊತ್ತಿಲ್ಲ, ನನ್ನ ಮ್ಯಾಗ ಎಷ್ಟು ಪ್ರೀತಿ ಇದಿ, ಭಾಳ ಬುದ್ಧಿವಂತಿದ್ಯಪ್ಪ ನೀನು, ಇಟ್ಟು ಚಂದ ಮನಿ ಮಾಡಿದಿ. ನಮ್ಗೆ ಎಷ್ಟೋ ಮಂದಿ ಅದಾವ ಕರೆ ಕಾಡ್ನಾಗ ಬಂದು ಇಂಥ ಕೆಲಸ ಮಾಡಿಲ್ಲ, ನೀ ಭಾಳ ಚಲೋ ಕೆಲಸ ಮಾಡಿದಿ, ನಾ ಇನ್ನು ಮನ್ಯಾಗ ಹೋಗ್ಬೋದೇನು, ಗೃಹ ಪ್ರವೇಶ ಮಾಡ್ಬೋದೇನು ಅಂತ ಹುಲಿ. ಓ ನಿಂದ ಮನಿ ಎತ್ಬೇಕು, ತಡ ಯಾಕೆ ಮಾಡ್ತೀವಿ, ಒಳಗೆ ಹೋಗೋ ಅಂದ. ಅದೇನು ಒಳಗೆ ಹೋತು, ಬಾಕ್ಲ ಮುಚ್ಚಿ ಕೊಂಡಿ ಹಾಕೇ ಬಿಟ್ಟ. ಅದೇನು ಒಳಗೆ ಹೋತು, ಬಾಕ್ಲ ಮುಚ್ಚಿ ಒಳಗೆ ಹಾಕದ. ನನಗೆ ಯಾಕೆ ಬಂಧನ ಮಾಡಿದಿ ಅಂತ ಕೇಳ್ತದ. ನೀ ಕೇಳಿದೆಲ್ಲ ಕರಿತೇಲಿ ಮನುಷ್ಯ ಬುದ್ಧಿವಂತ ಅಂತ ಹೇಳ್ತಾರ. ಅವ ಯಾರು ಕೇಳಿದಲ್ಲಿ, ಅವ ಯಾ ನೋಡಿದೇನು ಅವನಿಗೆ, ಅವ ಯಾರು ಓದ್ ಕೇಳಿದಿಲ್ಲೋ ಅವನ ನಾನು. ಅದಕ್ಕಲ್ಲಿ ನನಗೆ ನೀವು ಒಳಗೆ ಹಾಕದಿ, ಅದಕ್ಕಲ್ಲಿ ಬುದ್ಧಿವಂತ ಅಂದರು ನಿನಗೆ ಅಂದ ಹುಲಿ ಆಯ್ತು. ಅಂದ್ರೆ ಮನುಷ್ಯನ ಲಕ್ಷಣ ಅವನಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಹುಲಿಗೆ ಹೀಗಾಗಿ ಅದು ಏನಾಯ್ತು, ಬಂಧನಕ್ಕೆ ಒಳಗಾಯ್ತು. ಮನುಷ್ಯನ ಲಕ್ಷಣ ಅದಕ್ಕೆ ಗೊತ್ತಿತ್ತು ಅಂದ್ರೆ ಅದು ಬಂಧನಕ್ಕೆ ಒಳಗೆ ಹಾಕಿತ್ತೇನು, ಆಗಲಿಲ್ಲ. ಇದ್ದ ವಸ್ತುವಿನ ತಿಳ್ಕೋಬೇಕಾಗಿತ್ತು ಅಂದ್ರೆ ಅದಕ್ಕೆ ಕೆಲವೊಂದು ಲಕ್ಷಣಗಳಿರ್ತಾವ, ಕುರುಹುಗಳಿರ್ತಾವ. ಲಕ್ಷಣ ಅಂದ್ರೇನು? ಕುರುಹುಗಳು, ಚಿಹ್ನೆಗಳು. ಚಿಹ್ನೆಗಳು ಗೊತ್ತ ಇರದೇ ಇರೋದಕ್ಕೆ ಏನಾಗ್ತದು, ಹುಲಿ ಬಂಧನಕ್ಕೆ ಕಾರಣ ಆಯ್ತು. ಹಂಗೆ ದೇವಸ್ಥಾನದಲ್ಲಿ ಚಿಹ್ನೆಗಳಿರ್ತಾವ. ಹಾಗ ಬ್ರಹ್ಮನ ಲಕ್ಷಣಗಳೇನು ಅಂತ ಕೇಳಿದ್ರೆ ಸ್ವರೂಪ ಲಕ್ಷಣ, ಅತದ್ಯಾವೃತ ಲಕ್ಷಣ, ತಟಸ್ಥ ಲಕ್ಷಣ ಅಂತ ಹಿಂಗೆ ಬರ್ತಾವ. ಇವು ಯಾವಾಗಲೂ ಇದ್ದದ್ದು. ಸ್ವರೂಪ ಲಕ್ಷಣ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಸದಾ ವಿದ್ಯಮಾನತ್ವೇ ಸತಿ, ಸದಾ
ವಿದ್ಯಮಾನತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ಸ್ವರೂಪ ಲಕ್ಷಣಂ ಯಥಾ ಪ್ರಕೃಷ್ಟ ಪ್ರಕಾಶವಾನ್ ಸೂರ್ಯ. ಯಾವಾಗಲೂ ಇರ್ತಾವ ಸದಾ ವಿದ್ಯಮಾನತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ. ಚಂದ್ರನ ಬೆಳಕ, ನಕ್ಷತ್ರ ಬೆಳಕ, ಟಾರ್ಚ್ ಬೆಳಕ, ಮರ್ಕುರಿ ದೊಡ್ಡ ದೊಡ್ಡ ರೋಡ್ ಲೈಟ್, ಸ್ಟ್ರೀಟ್ ಲೈಟ್, ಅವೆಲ್ಲವನ್ನ ವ್ಯಾವರ್ತ ಅಲಗಳೈತೈತಿ. ನನ್ನಟ್ಟು ಪ್ರಕಾಶ ಇದ್ರಿ ನೀವು ಯಾರು ಸೂರ್ಯ ಕೇಳ್ತಾನ ಅದಾವ ಇಲ್ಲ. ಸೂರ್ಯನಂತಾಗಿರ್ತಕ್ಕಂಥ ಪ್ರಕಾಶ ಅದೇನು ಕುಂದು ಕೊರತೆ ಐತಿ? ಅದ ಕಡಿಮೆ ಆಗೋದು ಹೆಚ್ಚಾಗೋದು ಆಕೈತಿ? ಇಲ್ಲ. ಸೂರ್ಯ ಮುಳುಗೋದೇ ಇಲ್ಲ, ಅವ ಸುತ್ತ ಹಾಕ್ತಿರ್ತಾನ. ಅವ ಸುತ್ತ ಹಾಕೋ ಗತಿಗೆ ನಮ್ಮಲ್ಲಿ ಕತ್ಲ ಹಾಕಿರ್ತದೆ, ಬೇರೆ ಕಡೆ ಬೆಳಕು ಹಾಕಿರ್ತದೆ. ಸದಾ ವಿದ್ಯಮಾನತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ಸ್ವರೂಪ ಲಕ್ಷಣಂ. ಸ್ವರೂಪ ಲಕ್ಷಣ ಗೊತ್ತಾತ? ಬ್ರಹ್ಮ ಹೆಂಗದ ಯಾವಾಗಲೂ ಸತ್ತು ಚಿತ್ತು ಆನಂದ. ಅದು ಹೋಗೋ ಬರ್ತವೆ ನಾವು ಇಲ್ಲ. ಅದರಂತ ಸತ್ತು ಒಂದ್ ಬಳಕ ಪ್ರಪಂಚ ವ್ಯಾವರ್ತ ಮಾಡ್ದಂಗ ಆತು. ಪ್ರಪಂಚ ಅಸತ್ ಐತಿ ಅದು. ಅತದ್ಯಾವೃತ ಲಕ್ಷಣ ಅಂದ್ರೆ ಏನು ಅಂತ ಕೇಳಿದ್ರ ಲಕ್ಷ್ಯ ಭಿನ್ನ ವಸ್ತು ವ್ಯಾವರ್ತಕ ಅತದ್ಯಾವೃತ ಲಕ್ಷಣ. ಯಥಾ ನೇತಿ ನೇತಿ ಅಂದ್ರ ಲಕ್ಷ್ಯ ಭಿನ್ನ. ರಾಮ ಲಕ್ಷ್ಮಣ ಸೀತಾ 3 ಮಂದಿ ನಿಂತಿದ್ರು. ಒಬ್ರು ಬಂದ್ರು, ಇದ್ರಾಗ ನಿನ್ನ ಗಂಡ ಯಾರು, ನಿನ್ನ ಗಂಡನ ಹೆಸರು ಏನು ಅಂತ ಕೇಳು. ಇದ್ರಾಗ ನಿನ್ನ ಗಂಡ ಯಾರು, ನಿನ್ನ ಗಂಡನ ಹೆಸರು ಏನು ಅಂತ ಕೇಳು. ನಿನ್ನ ಗಂಡನ ಹೆಸರು ಏನು ಅಂತ ಕೇಳಿದ್ರೆ ಅವಾಗ ಹಳೆ ಕಾಲದ ಒಂದು ಪದ್ಧತಿ ಇತ್ತು. ಗಂಡನ ಹೆಸರು ತೊಗೊಂಡ್ರೆ ಆಯುಷ್ಯ ಕಡಿಮೆ ಆಕೈತಿ ಅನ್ನೋದೊಂದು ಪದ್ಧತಿ ಇತ್ತು. ಈಗ ಹೆಸರು ಒಂಟ ಕರೀತಾರೆ ಬಿಡಿ. ಈಗ ಯಾಕೆ ನಾವೆಲ್ಲ ಬೇರೆನೇ ಆಗತ್ತೀವಿ. ಇವತ್ತು ಭಾರತ ಬಿಟ್ಟು ನಾವು ಹೊರಗಿನ ದೇಶಕ್ಕೆ ಹೋಗೋರಿದ್ದೇವೆ ನಾವು. ನಮ್ಗೆ ಇದು ಬೇಡ ಆಗೈತಿ. ಇದು ಪರಂಪರೆ ಇದ್ದದ್ದು ದೇಶನೇ ಬೇಡ ಆಗೈತಿ ನಮಗೆ. ಹೆಸರುಗೋ ಅಂತ ಕರೆದ್ರೆ ಗಂಡನ ಆಯುಷ್ಯ ಕಡಿಮೆ ಆಕೈತು ಅನ್ನೋದೊಂದು ಪರಂಪರೆ ಇತ್ತು. ಅದನ್ನು ಪಾಲಿಸೋದು ಹೆಣ್ಮಕ್ಳ ಧರ್ಮ ಆಗಿತ್ತು. ಹೆಣ್ಮಕ್ಳದಂತಲ್ಲ, ಎಲ್ಲ ಪ್ರತಿಯೊಬ್ಬರದ್ದು ಧರ್ಮ ಆಗಿತ್ತು. ಆಕೆ ಏನು ಮಾಡಿದಳು ಅಂದ್ರೆ ಸೀತಾ ಅನ್ನಾಕಿ ತನ್ನ ಗಂಡನ ಹೆಸರು ಹೇಳಿದೆ. ಏನು ಮಾಡಿದ್ರು ಅಂದ್ರೆ ಲಕ್ಷ್ಮಣ ಅಂತ ಹೋಗಿ ನಿತ್ತಳು. ಇವ ನನ್ನ ಮೈದುನ, ಇವನ ಹೆಸರು ಲಕ್ಷ್ಮಣ ಅಂದ್ರು. ಏನಂದ್ರೆ ಆಕಿ ಇವ ನನ್ನ ಮೈದುನ, ಇವನ ಹೆಸರು ಲಕ್ಷ್ಮಣ ಅಂದ ಬಳಕ ಉಳಿದ್ರೆ ಯಾರಲ್ಲಿ? ಮತ್ತ ಅವ ಏನಾದ? ಅವನ ಹೆಸರು ರಾಮು ಆತು, ಅವ ನನ್ನ ಪತಿನೂ ಆತು. ಇವುಗಳನ್ನ ಬೇರ್ಪಡಿಸ್ಬೋದು ಹೋಗೋದು. ಅಲ್ಲಿ ಹೋದ್ಬೇಕು ಗಪ್ ನಿಂತು ಬಿಡೋದು. ಅಲ್ಲಿ ಹೇಳುವಂಗಿಲ್ಲ, ಇದೇ ಆತ್ಮ ತೋರ್ಸಾಕ್ ಬರಂಗೇ ಇಲ್ಲ. ಅನ್ನಮಯ ಕೋಶನ ಏನಲ್ಲ, ಮತ್ತು ಅದಕ್ಕೆ ಹಿಂದೆ ಯಾವ್ದು ಪ್ರಾಣಮಯ ಕೋಶನ ಏನಲ್ಲ, ಮನೋಮಯ ಕೋಶನ ಏನಲ್ಲ, ವಿಜ್ಞಾನಮಯ ಕೋಶನ ಏನಲ್ಲ, ಆನಂದಮಯ ಕೋಶನ ಏನಲ್ಲ. ಮುಂದೆ ಗಪ್ ಓದುದು ನೀ ಕಳೆದುಳಿದ ನ್ಯಾಯದಂತೆ. ಗೊತ್ತಾಗ್ತಿಲ್ಲ? ನೇತಿ ನೇತಿ ಅದನ್ನ ಬಿಟ್ಟು ಇದು ನೀನಲ್ಲ, ಇದು ನೀನಲ್ಲ, ಇದನ್ನ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂತ ಕೇಳ್ತಿರ್ತಾರ ಗೊತ್ತ ಇಷ್ಟ ಬಾಳ. ಹಂಗೈತಿ ಬ್ರಹ್ಮಜ್ಞಾನ. ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂತ ಕೇಳಿದ್ರ ಹಂಗ ನೋಡಿ. ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಕಟ್ಟ ಕಡೆದಾಗ ಉಳಿತೈತಿಲ್ಲ. ಅವ ಎಲ್ಲ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಇವ್ರು ಎಲ್ಲಾರ ಹೆಸರು ಹೇಳ್ತಾನವ. ಖರೆ ಹೇಳವ ತನ್ನ ಹೆಸರು ಹೇಳ್ಕೊತಾನ? ಯಾವೊಂದು ಕಣ್ಣು ಮುಚ್ಚಿರ್ತೀವಿ ಅವನ ಹೆಸರು ಹೇಳ್ಕೊತಾನೇನು? ಹೇಳ್ಕೊಳಂಗಿಲ್ಲ. ಇನ್ನುಳಿದವ್ರದ್ದು ಎಲ್ಲಾರ್ದು ಹೇಳ್ಕೊತ ಹೋಗ್ತಾನ. ಹಂಗಿದ ಆತ್ಮ ಎಲ್ಲವನ್ನ ನೋಡ್ಕೋತ ತಕ್ಕೋತ್ ನೋಡ್ಕೋತ ತಕ್ಕೋತ್ ನೋಡ್ಕೋತ ತಕ್ಕೋತ್ ತಕ್ಕೋತ್ ಹೋಗೋದು ಒಕ್ಕತ್ ಹೋಗೋದು. ಅಲ್ಲಿ ಬಂದ ಬಳಕ ಗಪ್ ಏನೂ ಇಲ್ಲ. ನಿಶಬ್ದಂ ಬ್ರಹ್ಮ ಮುಚ್ಚತೆ. ಹಿಂಗೆ ಇದಕ್ಕೇನಂತಾರೆ ಅತದ್ಯಾವೃತ ಲಕ್ಷಣ ಅಂತ. ತಟಸ್ಥ ಲಕ್ಷಣ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಲಕ್ಷಣ ಬಗ್ಗೆ ತಿಳ್ಕೊರೋ ವಿಷಯ ಮುನ್ನಡೆಸೋದು. ಇದನ್ನ ಗೊತ್ತಾದಾಗ ಮುಂದೆ ನಮ್ಮ ಪೂರಾ ವಿಷಯ ಗೊತ್ತಾಕೈತಿ. ತಟಸ್ಥ ಲಕ್ಷಣ ಅಂತ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಕಿಂಚಿತ್ ಕಾಲ ವರ್ತಿತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣಂ ಯಥಾ ಕಾಕವತ್ ದೇವದತ್ತ ಗ್ರಹಂ. ದೇವದತ್ತನ ಮನಿ ಯಾವುದು ಅಂತ ಒಬ್ಬ ಕೇಳ್ದ. ಅವನು ಬೇರೆ ಕಡೆ ಅರ್ಜೆಂಟ್ನಾಗ ಹೊಂಟಿದ್ದ. ಕೈ ಹಿಡಿದು ತೋರಿಸುವಂಥದ್ದು ಅವನಿಗೆ ಸಮಯದ ಅಭಾವ ಇತ್ತು. ಹ್ಯಾಂಗೆ ತೋರಿಸ್ಬೇಕು ಇವನಿಗೆ? ಆ ಕಡೆ ಈ ಕಡೆ ನೋಡ್ದ ಏನು ಸಿಗ್ನಲ್ ಹೇಳ್ಬೇಕು ಅಂತೇಳಿ ಅಲ್ಲಿ ಏನು ಕಾಗಿ ಕೂತೈತಿ ನೋಡು, ಅದ ಅವನ ಮನಿ ಅನ್ನ. ಏನಂದವ? ಕಾಗಿ ಕೂತದ್ದ ಅವನ ಮನಿ ಅಂತಂದ್ರು. ಕಾಗಿ ಕೂತದ್ದ ಅವನ ಮನಿ ಅಂದ ಬಳಕ ಹೋದ. ಕಾಗಿ ಎಲ್ಲಿ ಕೂತೈತಿ ನೋಡ್ದ, ಗೊತ್ತಾತು ಇದ ಅವನ ಮನಿ ಅನ್ನೋದು ಗೊತ್ತಾತು. ಅವ ಮನ್ಯಾಗ ಹೋಗಿ ಇದ್ದು ನಾಷ್ಟ ಗಿಷ್ಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊಳಿ ಬರ್ತನಕ ಕಾಗಿ ಅಲ್ಲೇ ಇರ್ಬೇಕಂತ ಏನೇಮಿಲ್ಲ. ಕಾಗಿ ಕೆಲಸ ಏನು? ತೋರ್ಸೋದ. ಕಿಂಚಿತ್ ಕಾಲ ಬರ್ತಿತ್ತೀವಿ ಸತಿ, ಸ್ವಲ್ಪ ಸಮಯ ಇದ್ದುಕೊಂಡು. ಇನ್ನು ಉಳಿದದ್ದು ಯಾವುದು ದೇವದತ್ತನ ಮನಿ ಅಲ್ಲ ಅಂತೇಳಿ ಎಲ್ಲವನ್ನ ಬೇರ್ಪಡಿಸಿ ಇದುವೇ ದೇವದತ್ತನ ಮನಿ ಅಂತ ತಿಳಿಸ್ಕೊಡ್ತದೆ. ಹಾಗೆ ತಟಸ್ಥ ಲಕ್ಷಣ ಎಲ್ಲಿ ಕುಂಡಿಸ್ತಾರ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ. ಎಲ್ಲಿ ಕುಂಡಿಸ್ತಾರೆ? ಇದು ಸೃಷ್ಟಿ ಮಾಡಿದವ್ರು ಯಾರು? ಬ್ರಹ್ಮದನ. ಬ್ರಹ್ಮ ಸೃಷ್ಟಿ ಮಾಡೇ ಇಲ್ಲ, ಅವ ನಿರ್ವಿಕಾರದನ. ಸೃಷ್ಟಿ ಮಾಡಕ್ ಹೋಗ್ಬೇಕಾಗಿತ್ತಂದ್ರ
ವಿಕಾರತ್ವ ಪ್ರಾಪ್ತ ಆಕೈತಿ. ಇದು ಎಲ್ಲಿ ತನಕ ಇರ್ತದೆ? ಸೃಷ್ಟಿಕರ್ತ ಬ್ರಹ್ಮ ಅನ್ನೋದು ಅಜ್ಞಾನ ಕಾಲ ಇರೋ ತನಕ ಅಟ್ಟ ಸೃಷ್ಟಿಕರ್ತ ಬ್ರಹ್ಮ ಆತೀವಿ. ಕಿಂಚಿತ್ ಕಾಲ ವರ್ತಿತ್ವಿ ಸತಿ ಅಂದ್ರೆ ಅಜ್ಞಾನ ಕಾಲದಾಗ ಅಟ್ಟ ಆಯ್ತೀವಿ. ಮುಂದೆ ಜ್ಞಾನ ಆತಂದ್ರ ಸೃಷ್ಟಿಕರ್ತ ಬ್ರಹ್ಮ ಅಲ್ಲ ಕಾಯಿ ಆದಾಗ ಹೋಗಿಬಿಡ್ತೈತಿ. ಗೊತ್ತಾಗ್ತಿಲ್ಲ? ಇದಕ್ಕೇನಂತಾರ? ತಟಸ್ಥ ಲಕ್ಷಣ ಅಂತಾರೆ. ಈ ಪ್ರಪಂಚವನ್ನ ನೋಡಿ ಕಾರಣ ಅನುಮಾನ ಮಾಡಕತ್ತೀವಲ್ಲ, ಹೀಗಾಗಿ ನಾವು ಈ ಕಾರ್ಯವನ್ನ ಮನಿಯನ್ನ ನೋಡಿ ಆ ಕಾಗಿ ನೋಡಿ ಮನಿ ಅನುಮಾನ ಮಾಡ್ತೀವಲ್ಲ, ಹಂಗೆ ಜಗತ್ತು ನೋಡಿ ಅದಕ್ಕೆ ಕಾರಣ ಇರಬೇಕು ಅಂತೇಳಿ ಬ್ರಹ್ಮನ. ಯಾಕಪ್ಪ ನಮ್ಮಲ್ಲಿ ಜೇತವಾದ ಅಜಾತವಾದ ಅದಾವಿಲ್ಲ, ಸೃಷ್ಟಿ ದೃಷ್ಟಿವಾದ, ದೃಷ್ಟಿ ಸೃಷ್ಟಿವಾದ, ದೃಷ್ಟಿರೇವ ಸೃಷ್ಟಿವಾದ. ಹೌದಲ್ಲ? ಮೊದಲ ಸೃಷ್ಟಿ ಆಮೇಲೆ ದೃಷ್ಟಿ. ಇದು ಪೂರಾ ಹೊರಗಿನಿಂದ ಬಂದವನಿಗೆ. ಇದು ಮುಂದೆ ಹೋತಾ ಹೋತಾ ದೃಷ್ಟಿ ಸೃಷ್ಟಿವಾದ. ಯಾವಾಗ ನೋಡ್ತಿ ಅವಾಗ ಜಗತ್ತ, ಯಾವಾಗ ನೋಡ್ತಿ ಅವಾಗ ಜಗತ್ತ. ಅದ್ ಹ್ಯಾಂಗ್ರಿ ಅಂತ ಕೇಳಿದ್ರೆ ಮುಕ್ಕೊಂಡ್ ಎದ್ದ ಬಳಗ ಜಗತ್ತ ಐತಿ, ಮತ್ ಮಕ್ಕೋ ಜಗತ್ತಿಲ್ಲ. ಸುಸುಪ್ತಾಗ ಐತೆ ಏನು? ಇಲ್ಲ. ಕಣ್ ತೆಗೆದ ಬಳಕ ಐತಿ, ಕಣ್ಣು ಮುಚ್ಚಿದ್ರ ಇಲ್ಲ. ಇದು ದೃಷ್ಟಿ. ನೀ ಯಾವಾಗ ನೋಡ್ತಿ ಅವಾಗ ಅಟ್ಟ ಐತಿ. ಇದು ಒಂದ್ ರೀತಿಯಿಂದ ಹೇಳ್ಕೊಂತ ಬಂದ್ರು. ಯಾಕಂದ್ರೆ ಮೊದಲಿಗೆ ಇದು ಹೇಳಕ್ ಬರಲ್ಲ, ಗಾಬರಿ ಎಡ್ಡಿ ಶಾಸ್ತ್ರ ಯಾವ ಮಟ್ಟ ನಡೆಯೋದು ಬಿಡ್ತಾವ ನಾವು. ಆಮೇಲೆ ಹೋದ್ರ ಅಜಾತವಾದ. ಅಜಾತವಾದ ಅಂದ್ರೆ ಇಲ್ವೇ ಇಲ್ಲ. ಮತ್ ತೋರಾಗತ್ತನ, ನಿನಗ್ ತೋರಾಗತ್ತ, ನಂಗೆ ತೋರಾಗತ್ತಲ್ಪ. ನಿನಗ್ ತೋರಾಗತ್ತ, ನನಗ್ ತೋರಾಗತ್ತಿಲ್ಲ. ಮತ್ ಹ್ಯಾಂಗ್ ಮಾಡುದ್ರಿ? ಹ್ಯಾಂಗ್ ಮಾಡುದ್ರ ಅಂದ್ರೆ ತೋರ್ಲಾರಂಗ್ ಮಾಡ್ಕೋ. ಮತ್ ನಿಮ್ಗೆ ತೋರಂಗಿಲ್ರಿ? ತೋರಂಗಿಲ್ಲ. ನನ್ಗೆಲ್ಲ ಹಳದಿ ತೋರಾಗತ್ತದ, ನನಗೇನು ಹಳದಿಲ್ಲಪ್ಪ, ಬೆಳ್ಳಗೆ ತೋರಾಗತೈತಿ. ಮತ್ತು ನಾನು ಹಳದಿ, ನಿನ್ನ ದೋಷ ಐತಿ. ನಿನಗೇನೈತಿ? ದೋಷ ಐತಿ. ದೋಷ ಕಳ್ಕೊ, ಜಾಂಡೀಸ್ ಆಗೈತಿ ನಿನಗೆ. ಅದನ್ನ ಕಳ್ಕೊಂಡ್ರೆ ನಿನಗೂ ಬೆಳ್ಳಗೆ ಕಾಣ್ತೈತಿ. ನನಗೆ ಬ್ರಹ್ಮ ಕಾಣಕತ್ತೈತಿ, ನಿನಗೆ ಜಗತ್ತು ಕಾಣಕತ್ತೈತಿ. ಯಾಕಪ್ಪ ಅಂದ್ರೆ ದೃಷ್ಟಿ ದೋಷ ಐತಿ, ಇಲ್ಲಿ ಇಲ್ವೇ ಇಲ್ಲ. ಇದಕ್ಕೇನಂತಾರ? ಅಜಾತವಾದ. ಹಂಗೆ ಶಾಸ್ತ್ರವಾಗಿ ಭಾಳ ಮಜಾ ಐತಿ. ಹೀಗಾಗಿ ಇಲ್ಲಿ ಏನು ಮಾಡೋರಪ್ಪ ಅಂದ್ರೆ ಸ್ವರೂಪ ಲಕ್ಷಣ, ಅತದ್ಯಾವೃತ ಲಕ್ಷಣ, ತಟದ ಲಕ್ಷಣ. ಈ ಮೂರು ಲಕ್ಷಣದೊಳಗೆ ಇಲ್ಲಿ ಅತದ್ಯಾವೃತ ಲಕ್ಷಣದಿಂದ ಆತ್ಮನನ್ನ ತಿಳಿಸಿಕೊಡಕ್ ಹೊಂಟಾರೆ. ಇವೆಲ್ಲಾ ಕೋಶಗಳನ್ನ ಒಕ್ಕೋತ್ ಹೋಗಿ ಅಲ್ಲಿ ಹೋಗಿ ಸುಮ್ಮನೆ ನಿಂತು ಬಿಡ್ತಾರೆ. ಹಂಗೈತಿ ವಿಚಾರ ಚಂದ್ರದ, ಹಂಗೈತಿ. ಹೀಗಾಗಿ ಇಲ್ಲಿ 4ನೇ ಕಲ ಒಳಗೆ ಅತದ್ಯಾವೃತ ಲಕ್ಷಣವನ್ನ ತಿಳಿಸ್ತಾರ ಅಂತ ತಿಳ್ಕೊಬೇಕು. ಮುಂದ ಸಾಂಗ